ಯೆಹೋವನೇ, ನಿನ್ನ ಕೃಪೆಯು ನನಗೆ ದೊರಕಲಿ, ನಿನ್ನ ನುಡಿಗನುಸಾರವಾಗಿ ರಕ್ಷಣೆ ಉಂಟಾಗಲಿ. ಆಗ ನಿನ್ನನ್ನು ನಿಂದಿಸುವವನಿಗೆ ಉತ್ತರ ಕೊಡುವೆನು. ನಾನು ನಿನ್ನ ವಾಕ್ಯದಲ್ಲಿ ಭರವಸೆವಿಟ್ಟಿದ್ದೇನಲ್ಲ. ಸತ್ಯವಾಕ್ಯವನ್ನು ನನ್ನ ಬಾಯಿಂದ ತೆಗೆಯಬೇಡ. ನಿನ್ನ ನ್ಯಾಯ ವಿಧಿಗಳನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ನಿನ್ನ ಧರ್ಮಶಾಸ್ತ್ರವನ್ನು ಸದಾ ತಪ್ಪದೆ ಕೈಗೊಳ್ಳುವೆನು. ನಾನು ನಿನ್ನ ನಿಯಮಗಳನ್ನು ಅಭ್ಯಾಸಿಸುವನಾದ್ದರಿಂದ ಆತಂಕವಿಲ್ಲದೆ ನಡೆಯುವೆನು. ಅರಸುಗಳ ಮುಂದೆಯೂ ನಿನ್ನ ಕಟ್ಟಳೆಗಳ ವಿಷಯದಲ್ಲಿ ಮಾತಾಡುವೆನು, ನಾಚಿಕೆ ಪಡುವುದಿಲ್ಲ. ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ. ನಿನ್ನ ಆಜ್ಞೆಗಳಿಗಾಗಿಯೇ ಕೈಯೊಡ್ಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ. ನಿನ್ನ ನಿಬಂಧನೆಗಳನ್ನು ಧ್ಯಾನಿಸುವೆನು. ಹಾಲೆಲುಯಾ, ಆಮೆನ್. ನಿಮಗೆ ವಂದನೆ, ಹಾಲೆಲೂಯಾ. ಓ ಯೇಸುವೆ, ನಿಮಗೆ ಆರಾಧನೆ. ಓ ಯೇಸುವೆ, ನಿಮಗೆ ವಂದನೆ. ಸ್ತೋತ್ರ 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 ಸ್ತೋತ್ರ. ಯೇಸುವೆ, ನಿಮಗೆ ಆರಾಧನೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯ ಹಾಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯ ಹಾಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಹಾಲೆಲೂಯ ಹಾಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯ ಹಾಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ
ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯ 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 ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. 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 ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ವಂದನೆ. ಹಾಲೆಲೂಯ ಹಾಲೆಲೂಯ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ
ನನ್ನ ಯೇಸುವೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನನ್ನ ಯೇಸುವೆ ನಿಮಗೆ ಆರಾಧನೆ. ಯೇಸುವೆ ನಿಮಗೆ ಆರಾಧನೆ. ಓ ಯೇಸುವೆ ನಿಮಗೆ ವಂದನೆ. ಯೇಸುವೆ ನಿಮಗೆ ಆರಾಧನೆ. ಹಲ್ಲೆಲೂಯಾ ಯೇಸುವೆ. ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ, ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ, ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಮಹಿಮೆ ಲೋಕ ತ್ಯಾಜಿಸಿ ದೀನನಾಗಿ ಬಂದೆನಿ, ಮನುಷ್ಯರು ಕಾಣಲು ಮನುಷ್ಯ ರೂಪ ತಾಳಿದಿ. ಪ್ರೇಮವೇ ಹೃದಯದಿ, ಪ್ರೇಮವೇ ಹೃದಯದಿ ಶುದ್ಧರಾಗಿ ಮಾಡಿದಿ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ, ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ, ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಕ್ರೂಜೆ ಕಂಬ ಮೇಲೆಯೇ ದೀನ ರಕ್ತ ಚೆಲ್ಲಿದಿ, ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದೆ. ರಕ್ಷಣಾ ನಂದವಾ, ರಕ್ಷಣಾ ನಂದವಾ ಹಾಡಿ ಸುಗಮ ಮಾಡಿದಿ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ, ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ, ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಕ್ರೂಜೆ ಕಂಬ ಮೇಲೆಯೇ ದಿವ್ಯ ರಕ್ತ ಚೆಲ್ಲಿದೆ, ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದೆ. ರಕ್ಷಣಾ ನಂದವಾ, ರಕ್ಷಣಾ ನಂದವಾ ಹಾಡಿ
ಸುಗಮ ಮಾಡಿದೆ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನೆನೆವುದೆಂದು ಎನ್ಮನ. ಓ ಯೇಸುವೆ ನಿಮಗೆ ಆರಾಧನೆ, ಓ ಯೇಸುವೆ ನಿಮಗೆ ವಂದನೆ. ಯೇಸುವೆ ನಿಮಗೆ ಆರಾಧನೆ. ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಕಿನ ತಾವರೆ, ನಿನ್ನನ್ನು ನಾ ಕಂಡೆನೆ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಕಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಮಹಿಮೆ. ಹಾಲೆಲೂಯ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. ಇವತ್ತು ಬೆಳಿಗ್ಗೆ ಪಾಸ್ಟರ್ ಅವರು ಹೇಳಿದರು, ವಿಮೋಚನಾ ಕಾಂಡ ಅಧ್ಯಾಯ 23 ವಾಕ್ಯ 5ರಲ್ಲಿ ಒಂದು ಕತ್ತೆಯು ತನ್ನ ಹೊರೆಯ ಕೆಳಗೆ ಬಿದ್ದಿರುವುದರ ಬಗ್ಗೆ. ಹೌದು, ಒಂದು ಕತ್ತೆ ಹೊರೆಯ ಕೆಳಗೆ ಬಿದ್ದಿರುವುದು. ಹಾಗೂ ಧರ್ಮೋಪದೇಶ ಕಾಂಡ ಅಧ್ಯಾಯ 22 ವಾಕ್ಯ 4ರಲ್ಲಿ ಹೇಳಿದೆ, ದಾರಿಯ ಬದಿಯಲ್ಲಿ ಬಿದ್ದಿರುವ ಕತ್ತೆಯ ಬಗ್ಗೆ. ಮತ್ತಾಯನ ಸುವಾರ್ತೆ ಅಧ್ಯಾಯ 21 ವಾಕ್ಯ 2 ಮತ್ತು ಮಾರ್ಕನ ಸುವಾರ್ತೆ ಅಧ್ಯಾಯ 11 ವಾಕ್ಯ 2ರಲ್ಲಿ ಹೇಳಿದೆ, ತಾಯಿಯ ಜೊತೆಯಲ್ಲಿ ಕಟ್ಟಿ ಹಾಕಿದ ಕತ್ತೆ ಮರಿಯ ಬಗ್ಗೆ. ಹೌದು, ಬೇರೆ ಬೇರೆ ಕತ್ತೆಗಳು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ
ಒಂದು ಕತ್ತೆಯು ಹೊರೆಯ ಕೆಳಗೆ ಬಿದ್ದಿದೆ. ಹೌದು, ಪ್ರತಿಯೊಬ್ಬ ಮನುಷ್ಯನಿಗೂ ಹೊರೆಯನ್ನು ಹೊರುವ ಸಾಮರ್ಥ್ಯದ ಅಥವಾ ಶಕ್ತಿಯ ಮಿತಿ ಇರುತ್ತದೆ. ಆಮೆನ್, ಹಾಲೆಲೂಯ. ಹೌದು, ಇಲ್ಲಿ ಈ ಕತ್ತೆಯು ತನ್ನ ಮೇಲೆ ಇರುವ ಆ ಹೊರೆಯ ಭಾರದಿಂದ ಕೆಳಗೆ ಬಿದ್ದಿದೆ. ಮತ್ತು ಇಲ್ಲಿ ಇನ್ನೊಂದು ಕತ್ತೆಯು ಮಾರ್ಗದ ಬದಿಯಲ್ಲಿ ಬಿದ್ದಿದೆ. ತನ್ನ ಜೀವನದ ಪ್ರಯಾಣದಲ್ಲಿ ಇರುವಾಗ ಹಾದಿಯ ಬದಿಯಲ್ಲಿ ಬಿದ್ದಿದೆ. ಮತ್ತು ಇಲ್ಲಿ ಇನ್ನೊಂದು ಕತ್ತೆಯ ಮರಿಯು ತನ್ನ ತಾಯಿಯ ಜೊತೆಯಲ್ಲಿ ಕಟ್ಟಲ್ಪಟ್ಟಿದೆ. ಅದು ತನ್ನ ಹುಟ್ಟಿದಂದಿನಿಂದ ಒಂದೇ ಕಡೆಯಲ್ಲಿ ಕಟ್ಟಿ ಹಾಕಲ್ಪಟ್ಟಿದೆ. ಯಾಕೆಂದರೆ ಅದರ ತಾಯಿಯನ್ನು ಕಟ್ಟಿ ಹಾಕಿದ್ದಾರೆ ಮತ್ತು ಅವುಗಳು ಅಲ್ಲಿಂದ ಎಲ್ಲಿಗೂ ಹೋಗಲಿಲ್ಲ. ಸರಿಯಲ್ಲವೇ? ಹೌದು, 3 ಬೇರೆ ಬೇರೆ ಪರಿಸ್ಥಿತಿಯಲ್ಲಿರುವ ಕತ್ತೆಗಳು. ಆಮೆನ್. ಒಂದು ಹೊರೆಯ ಕೆಳಗೆ ಬಿದ್ದಿದೆ, ಇನ್ನೊಂದು ಮಾರ್ಗದ ಬದಿಯಲ್ಲಿ ಬಿದ್ದಿದೆ. ತನ್ನ ಜೀವನದ ಪ್ರಯಾಣದಲ್ಲಿರುವಾಗ ಮತ್ತು ಇನ್ನೊಂದು ಒಂದೇ ಜಾಗದಲ್ಲಿ ಸಿಲುಕಿಕೊಂಡಿದೆ. ಜನರು ತಮ್ಮ ಜೀವನದ ಪ್ರಯಾಣದಲ್ಲಿರುವಾಗ ಮಾರ್ಗದ ಬದಿಯಲ್ಲಿ ಬಿದ್ದಿರುತ್ತಾರೆ. ಆ ಪ್ರಯಾಣವು ಆಹ್ಲಾದಕರವಾಗಿರಲಿಕ್ಕಿಲ್ಲ. ಅವರ ಹಾದಿಯು ದೊರಗಾಗಿತ್ತು, ಮಾರ್ಗಗಳು ಗಡುಸಾಗಿದ್ದವು ಅಥವಾ ಮಾರ್ಗಗಳಲ್ಲಿ ಹೊಂಡಗಳಿರಬಹುದು. ಆದರೆ ಆ ಕತ್ತೆಯ ಮಾರ್ಗದ ಬದಿಯಲ್ಲಿ ಬೀಳಲು ಕಾರಣವೇನೆಂದು ನಮಗೆ ಗೊತ್ತಿಲ್ಲ. ಆದರೆ ಏನೋ ಒಂದು ಕಾರಣವು ಆ ಕತ್ತೆಯ ಮಾರ್ಗದ ಬದಿಯಲ್ಲಿ ಬೀಳುವಂತೆ ಮಾಡಿದೆ. ಸರಿಯಲ್ಲವೇ? ಆಮೆನ್. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಒಬ್ಬ ದೇವರ ಬಗ್ಗೆ ತಿಳಿಸುತ್ತದೆ. ಆ ದೇವರು ಪ್ರತಿಯೊಂದು ಕತ್ತೆಯ ಕಾಳಜಿ ವಹಿಸುತ್ತದೆ. ಆಮೆನ್, ಹಾಲೆಲೂಯ. ಆ ಕತ್ತೆಯು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ದೇವರು ಅದರ ಕಾಳಜಿ ವಹಿಸುತ್ತಾರೆ. ಆಮೆನ್. ಹೌದು, ಇಲ್ಲಿ ದೇವರು ಅತ್ಯಂತ ಮೂರ್ಖವಾದ ಪ್ರಾಣಿಯನ್ನು ಸಹ ಕಾಳಜಿ ವಹಿಸುತ್ತಾರೆ. ಹಾಗಿರುವಾಗ ದೇವರು ತನ್ನದೇ ಸ್ವರೂಪ ಮತ್ತು ಹೋಲಿಕೆ ಇರುವ ತಾನೇ ಸೃಷ್ಟಿಸಿದ ಮನುಷ್ಯನ ಬಗ್ಗೆ ಆತನು ಎಷ್ಟೊಂದು ಹೆಚ್ಚಾದ ಕಾಳಜಿಯನ್ನು ವಹಿಸಲಿಕ್ಕಿಲ್ಲ. ಆಮೆನ್, ಹಾಲೆಲೂಯ. ಪ್ರತಿಯೊಂದು ಸೃಷ್ಟಿಗೂ ಅದರದ್ದೇ ಆದ ರೂಪಕವಿದೆ. ಕುದುರೆ ಬಗ್ಗೆ ಹೇಳುವಾಗ ಅದರ ವೇಗದ ವಿಷಯವನ್ನು ಹೇಳುತ್ತೇವೆ, ಯುದ್ಧಗಳಲ್ಲಿ ಉಪಯೋಗಿಸುವ ಬಗ್ಗೆ. ಕತ್ತೆಯ ಬಗ್ಗೆ ಹೇಳುವಾಗ ಅದರ ಸೇವೆಯನ್ನು, ಅದರ ಸಹಾಯವನ್ನು ಹಾಗೂ ಅದರ ಮೂರ್ಖತನದ ಬಗ್ಗೆ ಮತ್ತು ಅದರ ಹಠಮಾರಿತನದ ಬಗ್ಗೆ ಮಾತಾಡುತ್ತೇವೆ. ಸರಿಯಲ್ಲವೇ? ಆಮೆನ್. ಯೋಬನು ಅಧ್ಯಾಯ 11 ವಾಕ್ಯ 12. ಕಾಡು ಕತ್ತೆಯ ಮರಿಗೆ ನರಜನ್ಮವಾದರೆ ಅವಿವೇಕಿಯಾದ ಮನುಷ್ಯನು ವಿವೇಕವನ್ನು ಪಡೆಯುವನು. ಆಮೆನ್. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಅವಿವೇಕಿಯಾದ ಮನುಷ್ಯನು ವಿವೇಕವನ್ನು ಪಡೆಯುವನು. ಯಾವಾಗ ಅವನು ವಿವೇಕವನ್ನು ಪಡೆಯುತ್ತಾನೆ? ಕಾಡು ಕತ್ತೆಯ ಮರಿಗೆ ನರಜನ್ಮವಾದರೆ, ಹೌದು, ಕಾಡು ಕತ್ತೆಯ ಮರಿಗೆ ನರಜನ್ಮವಾದರೆ ಆ ಸಮಯದಲ್ಲಿ ಅವಿವೇಕಿಯಾದ ಮನುಷ್ಯನು ವಿವೇಕವನ್ನು ಪಡೆದಾನು.
ದಾನಿಯೇಲನು ಅಧ್ಯಾಯ 4 ವಾಕ್ಯ 1. ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ರಾಜನಾದ ನೆಬೂಕದ್ನೆಚ್ಚರನ ಪ್ರಕಟಣೆ. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ತುಗಳನ್ನು ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂದು ನನಗೆ ವಿಹಿತವಾಗಿ ತೋರಿಬಂದಿದೆ. ಆತನ ಮಹತ್ತುಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷ. ಆತನ ರಾಜ್ಯವು ಶಾಶ್ವತ ರಾಜ್ಯ, ಆತನ ಆಳಿಕೆಯು ತಲತಲಾಂತರಕ್ಕೂ ನಿಲ್ಲುವುದು. ನೆಬೂಕದ್ನೆಚ್ಚರನಾದ ನಾನು ನನ್ನ ಆಲಯದಲ್ಲಿ ಹಾಯಾಗಿದ್ದೆನು, ಹೌದು, ನನ್ನ ಅರಮನೆಯಲ್ಲಿ ಸೊಂಪಾಗಿದ್ದೆನು. ಹೀಗಿರಲು ನನ್ನನ್ನು ಹೆದರಿಸುವ ಒಂದು ಕನಸನ್ನು ಕಂಡೆನು. ಹಾಸಿಗೆಯಲ್ಲಿ ನನಗುಂಟಾದ ಯೋಚನೆಗಳು, ನನ್ನ ಮನಸ್ಸಿಗೆ ಬಿದ್ದ ಸ್ವಪ್ನಗಳು ನನ್ನನ್ನು ಕಳವಳಗೊಳಿಸಿದವು. ಆದ್ದರಿಂದ ಕನಸಿನ ಅರ್ಥವನ್ನು ನನಗೆ ತಿಳಿಸಲಿಕ್ಕೆ ಬಾಬೇಲಿನ ವಿದ್ವಾಂಸರೆಲ್ಲರನ್ನೂ ಕರೆತರುವ ಹಾಗೆ ಆಜ್ಞಾಪಿಸಿದೆನು. ಜೋಯಿಸರು, ಮಂತ್ರವಾದಿಗಳು, ಪಂಡಿತರು, ಶಾಕುನಿಕರು ಇವರ ಸಮ್ಮುಖಕ್ಕೆ ಬಂದಾಗ ನಾನು ಆ ಕನಸನ್ನು ತಿಳಿಸಲು ಅವರು ಅದರ ಅಭಿಪ್ರಾಯವನ್ನು ವಿವರಿಸಲಾರದೆ ಹೋದರು. ನನ್ನ ದೇವರ ಹೆಸರು ಸೇರಿರುವ ಬೆಲ್ತೆಶಚ್ಚರನೆಂಬ ಅಡ್ಡ ಹೆಸರನ್ನು ಹೊಂದಿದವನು, ಪರಿಶುದ್ಧ ದೇವರುಗಳ ಆತ್ಮವುಳ್ಳವನು ಆದ ದಾನಿಯೇಲನು ಕಟ್ಟಕಡೆಯಲ್ಲಿ ನನ್ನ ಸನ್ನಿಧಿಗೆ ಬರಲು ನಾನು ಆ ಕನಸನ್ನು ಅವನಿಗೆ ಹೀಗೆ ತಿಳಿಸಿದೆನು. ಬೆಲ್ತೆಶಚ್ಚರನೇ, ಜೋಯಿಸರಲ್ಲಿ ಪ್ರಧಾನನೇ, ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಯಾಗಿದೆ ಎಂದು ತಿಳಿದಿದ್ದೇನೆ. ಯಾವ ರಹಸ್ಯವೂ ನಿನಗೆ ಅಶೋಧ್ಯವಲ್ಲವೆಂಬುದು ನನಗೆ ಗೊತ್ತು. ಆದ್ದರಿಂದ ನಾನು ಕಂಡ ಕನಸನ್ನು ಅದರ ಅರ್ಥವನ್ನು ನನಗೆ ತಿಳಿಸು. ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸುಗಳು ಇವೇ. ಇಗೋ, ಲೋಕದ ನಡುವೆ ಬಹು ಎತ್ತರವಾದ ಒಂದು ವೃಕ್ಷವನ್ನು ಕಂಡೆನು. ಆ ವೃಕ್ಷವು ಬೆಳೆದು ಬಲಗೊಂಡಿತು, ಅದರ ತುದಿಯು ಆಕಾಶವನ್ನು ಮುಟ್ಟಿತು. ಅದು ಭೂಲೋಕದ ಕಟ್ಟಕಡೆಗೂ ಕಾಣಿಸುತ್ತಿತ್ತು. ಅದರ ಎಲೆಗಳು ಅಂದ, ಹಣ್ಣುಗಳು ಬಹಳ, ಆದ್ದರಿಂದ ಎಲ್ಲಕ್ಕೂ ಆಹಾರ. ನೆರಳು ಭೂಜಂತುಗಳಿಗೆ ಆಶ್ರಯ, ಕೊಂಬೆಗಳು ಆಕಾಶ ಪಕ್ಷಿಗಳಿಗೆ ನೆಲೆ. ಅದು ಸಕಲ ಜೀವಿಗಳಿಗೂ ಜೀವನ. ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸಿನಲ್ಲಿ ಅನಿಮಿಷನಾದ ದೇವದೂತನು ಆಕಾಶದಿಂದೆಳೆದು ಗಟ್ಟಿಯಾಗಿ ಕೂಗಿ, ವೃಕ್ಷವನ್ನು ಕಡಿಯಿರಿ, ಕೊಂಬೆಗಳನ್ನು ಕತ್ತರಿಸಿರಿ, ಎಲೆಗಳನ್ನು ಉದುರಿಸಿರಿ, ಹಣ್ಣುಗಳನ್ನು ಚೆಲ್ಲಿರಿ. ಮೃಗಗಳು ನೆರಳನ್ನು ಬಿಟ್ಟು ಬಿಡಲಿ, ಪಕ್ಷಿಗಳು ರೆಂಬೆಗಳನ್ನು ತೊರೆದು ಹೋಗಲಿ. ಅದರ ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ, ಕಬ್ಬಿಣ ತಾಮ್ರಗಳ ಪಟ್ಟೆಯನ್ನು ಅದಕ್ಕೆ ಬಿಗಿಯಿರಿ. ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ, ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ. ಭೂಮಿಯ ಹುಲ್ಲು ಮೃಗಗಳಿಗೆ ಗತಿಯಾದಂತೆ ಅದಕ್ಕೆ ಗತಿಯಾಗಲಿ. ಅದಕ್ಕೆ ಮಾನುಷ ಹೃದಯವು ಹೋಗಿ ಮೃಗದ ಹೃದಯ ಬರಲಿ. ಹೀಗೆ ಅದಕ್ಕೆ 7 ವರ್ಷ ಕಳೆಯಲಿ. ಇದು ಅನಿಮಿಷರ ತೀರ್ಮಾನ, ದೇವರ ತೀರ್ಪು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂಬುದೇ ಈ ತೀರ್ಮಾನವಾಯಿತು ಎಂದು ಸಾರಿದನು. ಇಲ್ಲಿ ನಾವು ರಾಜನಾದ ನೆಬೂಕದ್ನೆಚ್ಚರನ ಬಗ್ಗೆ ಹೇಳುವುದನ್ನು ಕೇಳುತ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಈ ಅರಸನು ತನ್ನ ಹಾಸಿಗೆಯಲ್ಲಿ ಇರುವಾಗ ಒಂದು ಕನಸನ್ನು ಕಾಣುತ್ತಾನೆ. ಆ ಕನಸು ಯಾವುದರ ಬಗ್ಗೆ? ಒಂದು ಎತ್ತರವಾಗಿ ಬೆಳೆದ ವೃಕ್ಷದ ಬಗ್ಗೆ. ಮತ್ತು ಆ ವೃಕ್ಷವು ಅತಿ ಎತ್ತರಕ್ಕೆ ಅತಿ ದೊಡ್ಡದಾಗಿ ಉತ್ತಮವಾಗಿ ಬೆಳೆದ ವೃಕ್ಷವಾಗಿದೆ. ಸಮೃದ್ಧವಾಗಿ ಬೆಳೆದು ಹಣ್ಣುಗಳಿಂದ ತುಂಬಿದ ಮರವಾಗಿದೆ.
ಆ ಮರವು ಆಕಾಶದ ಪಕ್ಷಿಗಳಿಗೂ ಸಕಲ ಜೀವಿಗಳಿಗೂ ಅದೊಂದು ಆಶೀರ್ವಾದವಾಗಿದೆ. ಹೌದು, ಅದು ಸಮೃದ್ಧಿಯಿಂದ ಬೆಳೆದು ನಿಂತ ವೃಕ್ಷವಾಗಿದೆ. ಹೌದು, ಆ ವೃಕ್ಷವು ಒಂದು ಆಶೀರ್ವಾದವಾಗಿದೆ. ಆಮೆನ್. ಸರಿಯಲ್ಲವೇ? ಆಕಾಶದ ಎಲ್ಲ ಪಕ್ಷಿಗಳಿಗೂ ಎಲ್ಲ ಮೃಗಗಳಿಗೂ ಅದು ಆಶ್ರಯವಾಗಿದೆ. ದೇವರ ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಕಾವಲುಗಾರ ದೇವದೂತರು ಕೆಳಗೆ ಇಳಿದು ಬಂದರೆಂದು. ಈ ಕಾವಲುಗಾರ ದೇವದೂತರು ಏನು ಮಾಡಿದರು? ದೇವರ ವಾಕ್ಯ ಹೇಳುತ್ತದೆ, ಅವರು ಆ ವೃಕ್ಷವನ್ನು ಕಡಿದು ಹಾಕಿದರೆಂದು. ಈ ಕಾವಲುಗಾರ ದೇವದೂತರು ಆ ಮರವನ್ನು, ವೃಕ್ಷವನ್ನು ಯಾಕಾಗಿ ಕಡಿದು ಹಾಕಿದರು? ಅವರು ಅದನ್ನು ಬುಡ ಸಮೇತ ಕಡಿದು ಹಾಕಲಿಲ್ಲ, ಆದರೆ ಅದರ ಎಲ್ಲ ರೆಂಬೆ ಕೊಂಬೆಗಳನ್ನು ಕಡಿದು ಹಾಕಿ ಅದರ ಬುಡವನ್ನು ಮಾತ್ರ ಬಿಟ್ಟರು. ಅದರ ಮೇಲೆ ಇಬ್ಬನಿ ಬೀಳುವಂತೆ ಮತ್ತು ಆ ಹುಲ್ಲಿನ ನಡುವೆ ಅದು ಉಳಿಯುವಂತೆ ಬಿಟ್ಟರು. ಹೌದು, ಒಂದು ಸಮಯದಲ್ಲಿ ಆ ವೃಕ್ಷವು ಅತಿ ಎತ್ತರಕ್ಕೆ ಬೆಳೆದು ಎಲ್ಲ ಆಕಾಶದ ಪಕ್ಷಿಗಳಿಗೂ ಮೃಗಗಳಿಗೂ ಆಶ್ರಯವಾಗಿದ್ದ ಆ ವೃಕ್ಷವನ್ನು ಅದರ ರೆಂಬೆ ಕೊಂಬೆಗಳನ್ನೆಲ್ಲ ಕಡಿದು ಹಾಕಿ ಬರೀ ಅದರ ಬುಡ ಮಾತ್ರ ಉಳಿಯುವಂತೆ ಅದು ಅಲ್ಲಿರುವ ಪೊದೆಗಳಿಗೆ ಸಮಾನವಾಗಿ, ಅಲ್ಲಿರುವ ಹುಲ್ಲಿಗೆ ಸಮಾನವಾಗಿ ಇರುವಂತೆ ಮಾಡಿದರು. ಆಮೆನ್. ಹೌದು, ಒಂದು ಕಾಲದಲ್ಲಿ ಅತಿ ಎತ್ತರಕ್ಕೆ ಬೆಳೆದು ಎಲ್ಲ ಕಡೆ ಸುತ್ತುವರಿದು ಇದ್ದ ಆ ವೃಕ್ಷವು ಹಣ್ಣುಗಳಿಂದ ತುಂಬಿಕೊಂಡಿದ್ದ ವೃಕ್ಷ, ಪ್ರತಿಯೊಂದಕ್ಕೂ ಆಶೀರ್ವಾದವಾಗಿದ್ದ ವೃಕ್ಷ. ಆದರೆ ಅದೇ ವೃಕ್ಷವನ್ನು ದೇವರ ವಾಕ್ಯವು ಹೇಳುತ್ತದೆ, ಕಾವಲುಗಾರ ದೇವದೂತರು ಬಂದು ಅದನ್ನು ಕಡಿದು ಹಾಕಿದರೆಂದು. ಆಮೆನ್. ಮತ್ತು ಅದೊಂದು ಚಿಕ್ಕ ಕಾಂಡವಾಗಿ ಹುಲ್ಲಿನ ನಡುವೆ ಉಳಿಯಿತು. ಹುಲ್ಲಿನ ಮೇಲೆ ಇಬ್ಬನಿ ಬೀಳುವಂತೆ ಅದರ ಮೇಲೆ ಬೀಳುವಂತಾಯಿತು. ಹೌದು, ಅದು ಹುಲ್ಲಿಗೆ ಸಮವಾಗಿ ಅಲ್ಲಿ ಇರುವಂತಾಯಿತು. ಆಮೆನ್. ಆಗ ಅರಸನು ಆ ಕನಸಿನ ಅರ್ಥವೇನೆಂದು ತಿಳಿಯಲು ಬಯಸುತ್ತಾನೆ. ಆದುದರಿಂದ ಅರಸನು ಎಲ್ಲ ವಿದ್ವಾಂಸರನ್ನು, ಜ್ಯೋತಿಷ್ಯರನ್ನು, ಮಂತ್ರವಾದಿಗಳನ್ನು, ಪಂಡಿತರನ್ನು, ಶಕುನಿಕರನ್ನು ಆ ಕನಸಿನ ಅರ್ಥವನ್ನು ತಿಳಿಸಲು ಕರೆತರಲು ತಿಳಿಸುತ್ತಾನೆ. ಮತ್ತು ಕೊನೆಗೆ ಅವನು ದಾನಿಯೇಲನನ್ನು ಕರೆಸುತ್ತಾನೆ. ಆಮೆನ್. ವಾಕ್ಯ 20 ಓದುವ. ಯಾವ ವೃಕ್ಷವು ಬೆಳೆದು ಬಲಗೊಂಡು ಆಕಾಶಕ್ಕೆ ತುದಿಯನ್ನು ಮುಟ್ಟಿಸುತ್ತಾ ಲೋಕದವರೆಲ್ಲರಿಗೂ ಕಾಣಿಸುತ್ತಾ ಅಂದವಾದ ಎಲೆಗಳನ್ನು ಬಹಳ ಹಣ್ಣುಗಳನ್ನು ಬಿಡುತ್ತಾ ಎಲ್ಲಕ್ಕೂ ಆಹಾರವನ್ನು ಒದಗಿಸುತ್ತಾ ತನ್ನ ನೆರಳನ್ನು ಭೂಜಂತುಗಳಿಗೆ ಆಶ್ರಯವಾಗಿಯೂ ತನ್ನ ಕೊಂಬೆಗಳನ್ನು ಆಕಾಶ ಪಕ್ಷಿಗಳಿಗೆ ನೆಲೆಯಾಗಿಯೂ ಮಾಡುತ್ತಾ ಕನಸಿನಲ್ಲಿ ನಿನಗೆ ತೋರಿತೋ ಆ ವೃಕ್ಷವು ನೀನೇ. ರಾಜ, ನೀನು ಬೆಳೆದು ಬಲಗೊಂಡಿದ್ದಿ. ನಿನ್ನ ಮಹಿಮೆಯು ವೃದ್ಧಿಯಾಗಿ ಆಕಾಶಕ್ಕೆ ಮುಟ್ಟಿದ ನಿನ್ನ ಆಳ್ವಿಕೆಯು ಲೋಕದ ಕಟ್ಟಕಡೆಗೂ ವ್ಯಾಪಿಸಿದೆ. ಅನಿಮಿಷನಾದ ದೇವದೂತನು ಆಕಾಶದಿಂದಿಳಿದು ವೃಕ್ಷವನ್ನು ಕಡಿದು ಹಾಳು ಮಾಡಿರಿ. ಅದರ ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ ಕಬ್ಬಿಣ ತಾಮ್ರಗಳ ಪಟ್ಟೆಯನ್ನು ಅದಕ್ಕೆ ಬಿಗಿಯಿರಿ. ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ. ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ. ಅದಕ್ಕೆ 7 ವರ್ಷ ಕಳೆಯುವ ತನಕ ಕಾಡು ಮೃಗಗಳ ಸಹವಾಸದ ಗತಿಯು ಬರಲಿ ಎಂದು ಸಾರುವುದನ್ನು ರಾಜನಾದ ನೀನು ನೋಡಿದೆಯಲ್ಲ. ರಾಜನೇ, ಇದರ ತಾತ್ಪರ್ಯವೇನೆಂದರೆ, ಎನ್ನೊಡೆಯನಾದ ಅರಸನಿಗೆ ಉಂಟಾಗಿರುವ ಪರಾತ್ಪರನ ತೀರ್ಪು ಹೀಗಿದೆ. ನೀನು
ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಆಕಾಶದ ಇಬ್ಬನಿಯು ನಿನ್ನನ್ನು ತೋಯಿಸುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸ್ತಾನೆ ಎಂಬುದು ನಿನಗೆ ತಿಳಿದು ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು. ವೃಕ್ಷದ ಬುಡದ ಮೋಟನ್ನು ಉಳಿಸಿರಿ ಎಂದು ಅಪ್ಪಣೆಯಾಯಿತಲ್ಲ. ಇದರ ತಾತ್ಪರ್ಯವೇನೆಂದರೆ, ಪರಲೋಕಕ್ಕೆ ಸರ್ವಾಧಿಕಾರ ಉಂಟೆಂಬುದನ್ನು ನೀನು ತಿಳಿದುಕೊಂಡ ನಂತರ ನಿನ್ನ ರಾಜ್ಯವು ನಿನಗೆ ಸ್ಥಿರವಾಗುವುದು ಎಂಬುದೇ. ಆದ ಕಾರಣ ಅರಸೆ, ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆಯಾಗಲಿ. ನಿನ್ನ ಧರ್ಮವನ್ನು ಆಚರಿಸಿ ನಿನ್ನ ಪಾಪಗಳನ್ನು ನಾಶಗೊಳಿಸು. ಬಡವರಿಗೆ ಕರುಣೆಯನ್ನು ತೋರಿಸಿ ನಿನ್ನ ಅಪರಾಧಗಳನ್ನು ಧ್ವಂಸ ಮಾಡು. ಇದರಿಂದ ನಿನ್ನ ನೆಮ್ಮದಿಯ ಕಾಲವು ಹೆಚ್ಚಾದೀತು ಎಂದರಿಕೆ ಮಾಡಿದನು. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೆಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೆಲ್ ಎಂದು ಕೊಚ್ಚಿಕೊಂಡನು. ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ, ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನ್ನ ತಿಳುವಳಿಕೆಗೆ ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿಯಾಯಿತು. ಈ ನುಡಿಯು ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆರವೇರಿತು. ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯುತ್ತಾ ಆಕಾಶದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು. ಅವನ ಕೂದಲು ಹದ್ದುಗಳ ಗರಿಯಂತೆಯೂ ಅವನ ಉಗುರು ಹಕ್ಕಿಗಳ ಉಗುರಿನ ಹಾಗೆ ಬೆಳೆದವು. ಹೌದು, ಇಲ್ಲಿ ದೇವರ ವಾಕ್ಯವು ಅರಸನ ಜೀವನ ಪ್ರಯಾಣದ ಬಗ್ಗೆ ತಿಳಿಸುತ್ತದೆ. ಹೌದು, ಈ ಅರಸನು ಅವನ ಜೀವನ ಪ್ರಯಾಣದಲ್ಲಿರುವಾಗ ದೇವರ ವಾಕ್ಯವು ಹೇಳುತ್ತದೆ, ಅವನು ಅವನ ಮನಸ್ಸನ್ನು ಕಳೆದುಕೊಂಡನು, ಅವನು ಅವನ ತಿಳುವಳಿಕೆಯನ್ನು ಕಳೆದುಕೊಂಡನು, ಅವನು ಒಂದು ಮೃಗದಂತಾದನು. ಅವನಲ್ಲಿ ಮೃಗದ ಹೃದಯವು ಬಂತು, ಮೃಗದ ಸ್ವಭಾವವು ಬಂತು ಮತ್ತು ಅವನು ಮೃಗಗಳ ನಡುವೆ ವಾಸಿಸಿದನು. ಹೌದು, ಒಬ್ಬ ವೈಭವದಿಂದ ಕೂಡಿದ ಅರಸನು. ಬಾಬೇಲಿನ ತೂಗುವ ತೋಟವು ತುಂಬ ಪ್ರಸಿದ್ಧಿ ಹೊಂದಿದ ತೋಟವಾಗಿತ್ತು. ಅಂಥದನ್ನು ಕಟ್ಟಿದ ಈ ಅರಸನು ಅವನ ವೈಭವದಿಂದ ಭವ್ಯತೆಯಿಂದ ತುಂಬಿದ. ಹೌದು, ಅವನ ಸುತ್ತಲೂ ವೈಭವ ಮತ್ತು ಭವ್ಯತೆಯು ತುಂಬಿತ್ತು. ಅವನು ಅನೇಕ ಉತ್ತಮವಾದ ವಸ್ತುಗಳನ್ನು ಕಟ್ಟಿದ್ದನು. ಈ ಎಲ್ಲದರ ನಡುವೆ ದೇವರ ವಾಕ್ಯ ಹೇಳುತ್ತದೆ, ಅವನು ಅವನ ಮನಸ್ಸನ್ನು ಕಳೆದುಕೊಂಡನು, ಅವನ ತಿಳುವಳಿಕೆಯನ್ನು ಕಳೆದುಕೊಂಡನು, ಅವನು ಒಂದು ಮೃಗದಂತಾದನು ಮತ್ತು ಮೃಗಗಳ ನಡುವೆ ವಾಸಿಸಿದನೆಂದು. ಹೌದು, ಮೃಗಗಳಂತೆ ಹುಲ್ಲನ್ನು ಮೇಯುತ್ತಿದ್ದನು. ಒಬ್ಬನು ರಾಜ ವೈಭವೋಪದಿಯಲ್ಲಿ ವಾಸಿಸುತ್ತಿದ್ದವನು. ಅರಮನೆಯೊಳಗೆ ಸಿರಿವಂತಿಕೆಯಿಂದ ಎಲ್ಲವನ್ನೂ ಹೊಂದಿಕೊಂಡು, ಆದರೆ ಯಾವ ಗಳಿಗೆಯಲ್ಲಿ ಅವನ ಬಾಯಿಂದ ಅವನು ಘೋಷಿಸಿದನು, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ನಾನು ಇದನ್ನು ಕಟ್ಟಿಸಿಕೊಂಡಿದ್ದೇನಲ್ಲವೇ. ಹೌದು, ಕೆಲವೊಮ್ಮೆ ನಾವು ಆಶ್ಚರ್ಯಗೊಂಡು ಭಾವಿಸಿರಬಹುದು, ದೇವರು ಈ ಅರಸನಿಗೆ ಈ ಗತಿ ಬರುವಂತೆ ಯಾಕೆ ಮಾಡಿದನೆಂದು. ಆದರೆ ನಾವು ಈ
ದಾನಿಯೇಲನ ಪುಸ್ತಕ ಅಧ್ಯಾಯ 3ರಲ್ಲಿ ಓದಿದರೆ, ಇದೇ ಅರಸನು ಅವನಿಗೋಸ್ಕರ ಒಂದು ಅವನದೇ ಆದ ಮೂರ್ತಿಯನ್ನು ಮಾಡುತ್ತಾನೆ ಮತ್ತು ಪ್ರತಿಯೊಬ್ಬರೂ ಅದಕ್ಕೆ ಅಡ್ಡ ಬಿದ್ದು ಅದನ್ನು ಆರಾಧಿಸಬೇಕೆಂದು ಹೇಳುತ್ತಾನೆ. ಅವನು ಅವನನ್ನೇ ಹೆಚ್ಚಿಸಿಕೊಳ್ಳಲು ಬಯಸುತ್ತಾನೆ. ಅವನನ್ನು ಎಲ್ಲರೂ ಆರಾಧಿಸಬೇಕೆಂದು ಬಯಸುತ್ತಾನೆ. ದೇವರ ಸೇವಕರನ್ನು ಹಿಂಸಿಸಲು ಸಹ ಅವನು ಹಿಂಜರಿಯುವುದಿಲ್ಲ. ಅವರನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ, ಯಾಕೆಂದರೆ ಅವರು ಅವನ ಹೇಳಿಕೆಯನ್ನು ಒಪ್ಪಿಕೊಳ್ಳಲು ತಯಾರಿಲ್ಲದ ಕಾರಣ. ಅಲ್ಲಿ ದೇವರು ಮಧ್ಯಪ್ರವೇಶಿಸಿ ಆತನ ಶಕ್ತಿಯನ್ನು, ಆತನ ಬಿಡುಗಡೆಯ ರಕ್ಷಣೆಯ ಬಲವನ್ನು ತೋರಿಸುತ್ತಾನೆ ಮತ್ತು ದೇವರು ಅವನಿಗೆ ನಾಲ್ಕನೆಯವನಾಗಿ ಆ ಬೆಂಕಿಯ ನಡುವೆ ತನ್ನನ್ನೇ ಅವನು ನೋಡುವಂತೆ ಮಾಡುತ್ತಾನೆ ಮತ್ತು ಆ ನಾಲ್ಕನೆಯವನು ದೇವಕುಮಾರನಂತೆ ಕಾಣುತ್ತಾನೆ ಎಂದು ಗುರುತಿಸಿಕೊಳ್ಳುವಂತೆ ಮತ್ತು ಆತನನ್ನು ಭೇಟಿಯಾಗುವಂತೆ ಮಾಡುತ್ತಾನೆ. ಅವನು ಮಹಿಮೆಯ ರಾಜನನ್ನು ನೋಡುವಂತೆ ಮಾಡುತ್ತಾನೆ. ಅವನೊಬ್ಬ ಅನ್ಯ ಜನಾಂಗದ ಅರಸನಾದರೂ ಸಹ ದೇವರು ಅವನ ದಯಾಪರತೆಯಿಂದ, ಅವನು ದುಷ್ಟ ಅರಸನಾದರೂ ಸಹ ಅವನದೇ ಆದ ಮೂರ್ತಿಯನ್ನು ಮಾಡಿ ಅದನ್ನು ಆರಾಧಿಸುವಂತೆ ಮಾಡಿದರೂ ಸಹ ಅವನು ಆರಾಧನೆಯನ್ನು ಒತ್ತಡ ಹೇರಿ ಮಾಡುವಂತೆ ಕೇಳಿಕೊಂಡರೂ ದೇವರು ಅವನಿಗೆ ದೇವಕುಮಾರನನ್ನು ನೋಡುವಂತೆ ಮಾಡುತ್ತಾನೆ. ಅರಸನ ಕಣ್ಣುಗಳು ಆತನನ್ನು ನೋಡುತ್ತವೆ. ಆ ಬೆಂಕಿಯ ನಡುವೆ ಅವನಾಗಿ ಅದನ್ನು ಒಪ್ಪಿಕೊಳ್ಳುತ್ತಾನೆ. ಸರಿಯಲ್ಲವೇ? ಆಮೆನ್. ದಾನಿಯೇಲನು ಅಧ್ಯಾಯ 3 ವಾಕ್ಯ 24ರಿಂದ. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿಬಿದ್ದು ತಟ್ಟನೆಂದು ತನ್ನ ಮಂತ್ರಿಗಳನ್ನು, ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು, ಅವರು ರಾಜನಿಗೆ, ಅರಸೇ, ಹೌದು, ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು, ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿದನು. ಆಮೆನ್. ಹಾಲೆಲೂಯ. ಹೌದು, ಇಲ್ಲಿ ಅರಸನಾದ ನೆಬೂಕದ್ನೆಚ್ಚರನು ವೈಯಕ್ತಿಕವಾದ ದೇವಕುಮಾರನ ಭೇಟಿಯಾಗುತ್ತಾನೆ. ಅವನು ದೇವಕುಮಾರನು ಬೆಂಕಿಯ ಮಧ್ಯದಲ್ಲಿ ನಡೆಯುವುದನ್ನು ನೋಡುತ್ತಾನೆ. ಹೌದು, ಅರಸನು ಶಿಕ್ಷೆ ಕೊಟ್ಟ ಬೇರೆ 3 ಜನರನ್ನು ಆ ಬೆಂಕಿಯ ಜ್ವಾಲೆಯಿಂದ ಆತನು ರಕ್ಷಿಸುವುದನ್ನು ನೋಡುತ್ತಾನೆ. ಆಮೆನ್. ಹಾಲೆಲೂಯ. ವಾಕ್ಯ 26. ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು, ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬವರು ಬೆಂಕಿಯೊಳಗಿಂದ ಹೊರಟು ಬಂದರು. ಅಲ್ಲಿ ಕೂಡಿದ್ದ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ, ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಆಗ ನೆಬೂಕದ್ನೆಚ್ಚರನು ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸೆ ಬಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದನಲ್ಲ. ಸಕಲ ಜನಾಂಗ, ಕುಲ, ಭಾಷೆಗಳಲ್ಲಿ ಯಾರಾದರೂ ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ
ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಆಮೆನ್. ಹೌದು, ಇಲ್ಲಿ ಒಬ್ಬ ಅನ್ಯ ಜನಾಂಗದ ಅರಸನು ಅರಿತುಕೊಂಡನು, ಶದ್ರಕ್, ಮೆಷಕ್, ಅಬೇದ್ನೆಗೋ ಆರಾಧಿಸಿದಂಥ ದೇವರು ಬೇರೊಬ್ಬನಿಲ್ಲವೆಂದು. ಹಾಲೆಲೂಯ. ಮಾತ್ರವಲ್ಲ, ಅವನ ತಿಳುವಳಿಕೆಯು ತೆರೆಯಿತು. ಇಂತಹ ಕಾರ್ಯ ಮಾಡಲು ಬೇರೊಬ್ಬ ದೇವರಿಂದ ಅಸಾಧ್ಯವೆಂದು, ಆ ದೇವರಂತೆ ರಕ್ಷಣೆಯನ್ನು ನೀಡುವ ಬೇರೆ ದೇವರಿಲ್ಲವೆಂದು ಆತನು ತಿಳಿದುಕೊಂಡನು. ಆಮೆನ್. ಹಾಲೆಲೂಯ. ಮತ್ತು ಈ ಅರಸನ ನಂಬಿಕೆಯು ಇಷ್ಟೊಂದು ಗಟ್ಟಿಯಾಗಿತ್ತೆಂದರೆ ಅವನು ಆಜ್ಞೆಯನ್ನು ವಿಧಿಸುತ್ತಾನೆ. ಜನರು ಈ ದೇವರನ್ನಲ್ಲದೆ ಬೇರೆ ಯಾವ ದೇವರನ್ನಾದರೂ ಆರಾಧಿಸಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಬೇಕೆಂದು ಮತ್ತು ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತಾನೆ. ಹಾಲೆಲೂಯ. ಹೌದು, ಈ ಅರಸನು ಉತ್ತಮವಾದ ಗಟ್ಟಿಯಾದ ನಂಬಿಕೆಯನ್ನು ಹೊಂದಿದ್ದನು. ಹಾಲೆಲೂಯ. ಹೌದು, ಆ ರಕ್ಷಣೆಯನ್ನು ನೋಡಿ ಅಲ್ಲಿಯವರೆಗೆ ಅರಸನ ಮಾತನ್ನು ಅಥವಾ ಅವನ ಆಜ್ಞೆಯನ್ನು ಯಾರೂ ನಿರಾಕರಿಸಿದ್ದನ್ನು ಅವನು ನೋಡಿರಲಿಲ್ಲ. ಪ್ರತಿ ಸಲ ಅರಸನು ತನ್ನ ಆಜ್ಞೆಯನ್ನು ತರುವಾಗ ಅವನ ಜನರು ಅದು ನೆರವೇರುವಂತೆ ನೋಡಿಕೊಳ್ಳುತ್ತಿದ್ದರು. ಹೌದು, ಅದನ್ನು ನೆರವೇರುವಂತೆ ನೋಡಿಕೊಳ್ಳುವ ಅವನ ಸೇವಕರಿದ್ದರು. ಇಲ್ಲಿ ಸಹ ಅವನ ಆಜ್ಞೆಯನ್ನು ನೆರವೇರಿಸುವಂತೆ ಮಾಡಲು ಅವನ ಸೇವಕರು, ಅಧಿಪತಿಗಳು ಇದ್ದರೂ ಸಹ ದೇವರು ಅವನ ಆಜ್ಞೆಯನ್ನು ನೆರವೇರದಂತೆ ನೋಡಿಕೊಂಡರು. ಆಮೆನ್. ಹೌದು, ಆದುದರಿಂದ ಅವನ ಗಟ್ಟಿಯಾದ ಬಲವಾದ ಆ ನಂಬಿಕೆಯಿಂದ ಅವನು ಹೇಳುತ್ತಾನೆ, ಈ ದೇವರಂತಹ ದೇವರು ಬೇರೊಬ್ಬನಿಲ್ಲವೆಂದು. ಹೌದು, ಈ ಅರಸನು ವೈಯಕ್ತಿಕವಾಗಿ ದೇವರನ್ನು ಭೇಟಿಯಾಗುತ್ತಾನೆ, ವೈಯಕ್ತಿಕವಾದ ತಿಳುವಳಿಕೆಯನ್ನು ಪಡೆಯುತ್ತಾನೆ ಮತ್ತು ವೈಯಕ್ತಿಕವಾದ ಅನುಭವವನ್ನು ಹೊಂದುತ್ತಾನೆ. ಹಾಲೆಲೂಯ. ಆಮೆನ್. ಅವನ ಸ್ವತಃ ಕಣ್ಣುಗಳು ಆ ರಕ್ಷಣೆಯನ್ನು ನೋಡುತ್ತವೆ. ಆದರೂ ಸಹ ಇದೇ ಮನುಷ್ಯನ ಹೃದಯದಲ್ಲಿ ಬೇರೊಂದು ಆಲೋಚನೆಯೂ ನಡೆಯುತ್ತದೆ. ಅದೇ ಹಳೆಯ ಸ್ವಭಾವ ಅವನಲ್ಲಿ ಇದೆ. ಈ ಅರಸನು ಈ 3 ಜನರನ್ನು ಯಾಕೆ ಬೆಂಕಿಯ ಜ್ವಾಲೆಯ ಒಳಗೆ ಹಾಕಿದ್ದನು? ಯಾಕೆಂದರೆ ಅವನ ಮೂರ್ತಿಯನ್ನು ಆರಾಧಿಸಲು ಅವರು ನಿರಾಕರಿಸಿದ್ದರು. ಸರಿಯಲ್ಲವೇ? ಹೌದು, ಅವನು ವೈಯಕ್ತಿಕವಾಗಿ ದೇವರನ್ನು ಭೇಟಿಯಾದರೂ ಸಹ ನಿಧಾನವಾಗಿ ದಿನ ಹೋದಂತೆಲ್ಲ ಅವನ ಹಳೆಯ ಸ್ವಭಾವ ಅವನಲ್ಲಿ ಮೇಲೇಳುತ್ತದೆ. ಹೌದು, ಇನ್ನೊಂದು ಎಚ್ಚರಿಕೆಯಾಗಿ ದೇವರು ಅವನಿಗೆ ಕನಸನ್ನು ನೀಡಿದರೂ ಸಹ ಮತ್ತು ದಾನಿಯೇಲನು ಅವನಿಗೆ ಆ ಕನಸಿನ ಸರಿಯಾದ ಅರ್ಥವನ್ನು ನೀಡುತ್ತಾನೆ ಮತ್ತು ತಿಳಿಸುತ್ತಾನೆ, ಇದು ಅರಸನ ಜೀವನದ ಬಗ್ಗೆ ಎಂದು. ಆದರೂ ಸಹ ಅವನ ಹಳೆಯ ಸ್ವಭಾವಕ್ಕೆ ತನ್ನ ಹೃದಯವನ್ನು ಉಬ್ಬಿಸಿಕೊಳ್ಳುತ್ತಾನೆ. ಅದು ನನ್ನದು, ನನ್ನ ವೈಭವಗೋಸ್ಕರ, ನನ್ನ ಮಹಿಮೆಗೋಸ್ಕರ. ಅವನು ಪುನಃ ಅವನ ದೇವರಾಗುತ್ತಾನೆ. ಪುನಃ ಅವನು ಅವನ ಮೇಲೆ ಅತಿಯಾದ ನಂಬಿಕೆಯನ್ನು ಇಡುತ್ತಾನೆ, ಗರ್ವದಿಂದ ಉಬ್ಬುತ್ತಾನೆ. ಇಲ್ಲಿ ದೇವರ ವಾಕ್ಯವು ಹೇಳುವುದಿಲ್ಲ ದೇವರು ಕೆಳಗೆ ಇಳಿದು ಬಂದರೆಂದು, ಆದರೆ ದೇವರ ವಾಕ್ಯ ಹೇಳುತ್ತದೆ ಕಾವಲುಗಾರ ದೇವದೂತರೆಂದು. ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿದರು. ಅವರು ಕೆಳಗೆ ಬಂದು ಅವನನ್ನು ಕೆಡವಿ ಹಾಕಿದರು. ಅಲ್ಲಿ ಕಾವಲುಗಾರ ದೇವದೂತರಿದ್ದಾರೆ. ಸೈತಾನನು ಇಳಿದು ಬಂದನೆಂದು
ದೇವರ ವಾಕ್ಯ ಹೇಳುವುದಿಲ್ಲ, ಅಥವಾ ದೆವ್ವ ಪಿಶಾಚಿಗಳು ಇಳಿದು ಬಂದವೆಂದು ಹೇಳುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ ಕಾವಲುಗಾರ ದೇವದೂತರೆಂದು. ಹೌದು, ದೇವರ ವಾಕ್ಯ ಹೇಳುತ್ತದೆ ಕಾವಲುಗಾರ ದೇವದೂತರು ಇಳಿದು ಬಂದು ಅವನನ್ನು ಕತ್ತರಿಸಿ ಹಾಕಿದರು. ಹೌದು, ಕಾವಲುಗಾರ ದೇವದೂತರು ಅಸ್ತಿತ್ವದಲ್ಲಿದ್ದಾರೆ. ಅವರು ಮನುಷ್ಯರನ್ನು ಕಾಯುತ್ತಾರೆ. ಆಮೆನ್. ಹೌದು, ಯಾವಾಗ ಜನರು ಕೆಲವೊಂದು ಮೇರೆಗಳನ್ನು ದಾಟುತ್ತಾರೆ, ಆವಾಗ ಈ ಕಾವಲುಗಾರ ದೇವದೂತರು ಅವರನ್ನು ಕೆಡವಿ ಹಾಕುತ್ತಾರೆ. ಅವನನ್ನು ಎಚ್ಚರಿಸಲಾಯಿತು, ಅವನಿಗೆ ಬೇರೆ ಒಂದು ಅವಕಾಶವನ್ನು ನೀಡಲಾಯಿತು. ಆದರೆ ಈ ಅರಸನು ಅವನ ಅದೇ ಹಳೆಯ ದಾರಿಯಲ್ಲಿ ಮುಂದುವರಿದನು. ಹೇಗೆ ಕತ್ತೆಮರಿ ತಾಯಿಯ ಜೊತೆಗೆ ಸಿಲುಕಿಕೊಂಡಿದೆ, ಅದೇ ರೀತಿ ಈ ಅರಸನಲ್ಲಿದ್ದ ಹಳೆಯ ಸ್ವಭಾವವು ಅವನಲ್ಲಿ ಮುಂದುವರಿಯಿತು. ಅವನ ಹೃದಯದ ಆಳದಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಹೌದು, ಆ ಕತ್ತೆಮರಿಯು ಅನುಭವಿಸುವ ಸಮಸ್ಯೆಯು ಅದರ ತಾಯಿಯ ಸಮಸ್ಯೆ ಆಗಿತ್ತು. ತಾಯಿಯನ್ನು ಅಲ್ಲಿ ಕಟ್ಟಲಾಗಿತ್ತು, ಆದುದರಿಂದ ಅದರ ಮರಿಯು ಅಲ್ಲಿ ಕಟ್ಟಲ್ಪಟ್ಟಿದೆ. ಈ ಅರಸನು ಮೊದಲಿನಿಂದಲೂ ಗರ್ವದಿಂದ ತುಂಬಿಕೊಂಡು ಉಬ್ಬಿಕೊಂಡು ಇದ್ದನು, ತನ್ನನ್ನೇ ಎತ್ತರಕ್ಕೆ ಏರಿಸಲ್ಪಟ್ಟಿದ್ದನು. ಆದರೆ ದೇವರು ತನ್ನ ಕರುಣೆಯಿಂದಾಗಿ ಅವನಿಗೆ ವೈಯಕ್ತಿಕವಾದ ಭೇಟಿಯನ್ನು ನೀಡಿದ್ದರು. ಅವನು ದೇವರ ಮಹಿಮೆಯನ್ನು ನೋಡುತ್ತಾನೆ, ದೇವರು ರಕ್ಷಿಸುವುದನ್ನು ನೋಡುತ್ತಾನೆ. ಆದರೆ ಅತಿ ಸ್ವಲ್ಪ ಸಮಯದಲ್ಲಿ ಕತ್ತೆಯ ಹಾಗೆ ಅವನು ಅದೆಲ್ಲವನ್ನು ಮರೆತು ಬಿಡುತ್ತಾನೆ. ಅವನ ತಿಳುವಳಿಕೆಯು ಪುನಃ ಕತ್ತಲೆಯಿಂದ ತುಂಬಿಕೊಳ್ಳುತ್ತದೆ. ಸರಿಯಲ್ಲವೇ? ಆಮೆನ್. ಹೌದು, ಅತಿ ಸ್ವಲ್ಪ ಸಮಯದಲ್ಲಿ ಪುನಃ ಅವನ ತಿಳುವಳಿಕೆಯು ಕತ್ತಲೆಯಿಂದ ತುಂಬಿಕೊಳ್ಳುತ್ತದೆ. ಆಮೆನ್. ಹಾಲೆಲೂಯ. ಎಫೆಸದವರಿಗೆ ಅಧ್ಯಾಯ 4 ವಾಕ್ಯ 18. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಆಮೆನ್. ಹೌದು, ನಿಷ್ಪ್ರಯೋಜಕವಾದ ಬುದ್ಧಿಯುಳ್ಳವರಾಗಿದ್ದಾರೆ. ಹೌದು, ಈ ಅರಸನಿಗೆ ತಿಳುವಳಿಕೆ ಇತ್ತು, ದೇವರ ಬಗೆಗಿನ ಪ್ರಕಟಣೆ ಇತ್ತು, ದೇವರ ಬಗೆಗಿನ ಅನುಭವವಿತ್ತು, ದೇವರ ಭೇಟಿ ಸಹ ಆಗಿತ್ತು. ಆದರೂ ಸಹ ದೇವರ ವಾಕ್ಯವು ಹೇಳುತ್ತದೆ ಅವನ ತಿಳುವಳಿಕೆಯು ಕತ್ತಲೆಯಿಂದ ತುಂಬಿತೆಂದು, ಅವನ ತಿಳುವಳಿಕೆಯು ಮಬ್ಬಾಗಿತ್ತೆಂದು. ಆಮೆನ್. ಹೌದು, ದೇವರ ವಾಕ್ಯ ಹೇಳುತ್ತದೆ ಯಾವಾಗ ನಿಮ್ಮ ತಿಳುವಳಿಕೆಯು ಕತ್ತಲೆಯಿಂದ ತುಂಬಿಕೊಂಡಿರುತ್ತದೆ, ಆವಾಗ ಅವರ ಜೀವನವು ಯೇಸು ಕ್ರಿಸ್ತನಿಗೆ ಅನ್ಯವಾಗುತ್ತದೆ. ಹೌದು, ಅವನು ಅನ್ಯನವನಾಗುತ್ತಾನೆ. ಅನ್ಯನು ಯಾರಿಗಾಗುತ್ತಾನೆ? ಜೀವದ ಮೂಲಕ್ಕೆ. ಆಮೆನ್. ಇನ್ನೊಮ್ಮೆ ಅದೇ ವಾಕ್ಯವನ್ನು ಓದುವ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಆಮೆನ್. ಹೌದು, ನಿಷ್ಪ್ರಯೋಜಕವಾದ ಅವರ ಮನಸ್ಸು ಮತ್ತು ಕತ್ತಲೆಯಿಂದ ತುಂಬಿದ ಅವರ ಹೃದಯ. ಯಾವಾಗ ಜನರ ಮನಸ್ಸು ಕತ್ತಲೆಯಿಂದ ತುಂಬಿರುತ್ತದೆ, ಆವಾಗ ದೇವರಿಂದ ಬರುವ ಜೀವದ ಮೂಲದಿಂದ ಅವರು ಬೇರ್ಪಡುತ್ತಾರೆ. ಹೌದು,
ಜನರ ವೈರಿಯಾದ ಸೈತಾನನ ಸುಲಭ ಉಪಾಯವೆಂದರೆ ಅವರ ಮನಸ್ಸನ್ನು ಕತ್ತಲೆಯಿಂದ ತುಂಬಿಸಿ ಜೀವದ ಆಧಾರವಾದ ದೇವರಿಂದ ಬೇರ್ಪಡಿಸುವುದು. ಹೌದು, ಯಾವಾಗ ಮನುಷ್ಯನ ಹೃದಯವು ಕತ್ತಲೆಯಿಂದ ತುಂಬಿರುತ್ತದೆ, ದೇವರ ತಿಳುವಳಿಕೆಯ ಕತ್ತಲೆಯು ಅವರನ್ನು ಆವರಿಸಿಕೊಂಡಾಗ ದೇವರಿಂದ ಬರುವ ಜೀವದ ಮೂಲವು ಅವರಲ್ಲಿ ಹರಿಯುವುದಿಲ್ಲ. ಸರಿಯಲ್ಲವೇ? ಆಮೆನ್. ಹೌದು, ಯಾರ ಹೃದಯವು ಕತ್ತಲೆಯಿಂದ ತುಂಬಿರುತ್ತದೆ ಅವನಲ್ಲಿ ದೇವರ ಜೀವವು ಹರಿಯುವುದಿಲ್ಲ. ಅವನು ದೇವರಿಗೆ ಅನ್ಯನವನಾಗುತ್ತಾನೆ. ಅವನಲ್ಲಿರುವ ಅಜ್ಞಾನದಿಂದಾಗಿ, ಅವನ ಹೃದಯದ ಕುರುಡುತನದಿಂದಾಗಿ. ಹೌದು, ಯಾವಾಗ ಒಬ್ಬ ಮನುಷ್ಯನ ಹೃದಯವು ಮನಸ್ಸು ಕತ್ತಲೆಯಿಂದ ತುಂಬಿರುತ್ತದೆ ಆವಾಗ ಅವರು ಯೇಸು ಕ್ರಿಸ್ತನಿಂದ ಹರಿಯುವ ಜೀವದಿಂದ ಬೇರ್ಪಡುತ್ತಾರೆ. ಆಮೆನ್. ಯೇಸು ಕ್ರಿಸ್ತನ ಜೀವವು ಅವರಲ್ಲಿ ಹರಿಯದೇ ಇದ್ದರೆ ಬೇರೆ ಏನು ಹರಿಯುತ್ತದೆ? ಹೌದು, ಒಂದೇ ಜೀವ ಅಥವಾ ಮರಣ. ಆದಾಮನು ಪಾಲುಗೊಂಡ ಆ ವೃಕ್ಷವು ಯಾವುದು? ಜೀವ ಮತ್ತು ಮರಣದ ವೃಕ್ಷ. ಒಳ್ಳೆಯ ಮತ್ತು ಕೆಟ್ಟ ವೃಕ್ಷ. ಜೀವವು ಕತ್ತರಿಸಿ ಹೋದರೆ ಉಳಿಯುವುದು ಮರಣ. ಆದುದರಿಂದ ನಿಮ್ಮ ವೈರಿಯು ಮಾಡುವಂಥ ಕೆಲಸವೆಂದರೆ ನಿಮ್ಮ ಮನಸ್ಸನ್ನು, ಹೃದಯವನ್ನು ಕತ್ತಲೆಯಿಂದ ತುಂಬಿಸುವುದು ಮತ್ತು ಆ ವ್ಯಕ್ತಿಯು ಯೇಸುವಿನಿಂದ ಹರಿದು ಬರುವ ಜೀವಕ್ಕೆ ಅನ್ಯನವನಾಗುತ್ತಾನೆ. ಅರಸನಾದ ನೆಬೂಕದ್ನೆಚ್ಚರನು ಅವನಿಗೆ ದೇವರ ತಿಳುವಳಿಕೆ ಇದ್ದರೂ ಸಹ, ದೇವರ ಅನುಭವ ಆದರೂ ಸಹ, ದೇವರ ವಾಕ್ಯವು ಹೇಳುತ್ತದೆ ಅವನು ಕಂಡನೆಂದು. ಹೌದು, ಅವನ ಜೀವಮಾನದಲ್ಲೆಲ್ಲ ಎಲ್ಲಿಯೂ ಸಹ ಅಂತಹ ಮಹಿಮಾಭರಿತನಾದ ದೇವಕುಮಾರನನ್ನು ಅವನು ನೋಡಿರಲಿಲ್ಲ. ಮತ್ತು ಅವನು ಗುರುತಿಸಿಕೊಂಡು ಹೇಳುತ್ತಾನೆ, ನಾನು ದೇವಕುಮಾರನನ್ನು ನೋಡಿದೆನೆಂದು. ಆ ನೋಟವು ತಾನಾಗಿ ಅವನಿಗೆ ತಿಳುವಳಿಕೆಯನ್ನು, ದೇವರ ಬಗೆಗಿನ ಅರಿವನ್ನು, ಪ್ರಕಟಣೆಯನ್ನು ನೀಡಿದೆ. ಆದರೂ ಸಹ ಅವನ ಗರ್ವದಿಂದಾಗಿ ಅವನು ಪುನಃ ಅವನನ್ನೇ ಉನ್ನತಕ್ಕೆ ಏರಿಸಲು ನೋಡುತ್ತಾನೆ. ಹೌದು, ದೇವರು ತಾನಾಗಿ ಆತನನ್ನೇ ಅವನಿಗೆ ಪ್ರಕಟಿಸಿದರೂ ಸಹ ಆ ಅರಸನ ಹೃದಯದ ಆಳದಲ್ಲಿರುವ ಅವನೇ ದೇವರೆಂಬ ಚಿಂತನೆಯು ಅವನನ್ನು ಹಿಂದಿನ ಸ್ವಭಾವಕ್ಕೆ ಕೊಂಡೊಯ್ಯುತ್ತದೆ. ಹೌದು, ಬಂಗಾರದ ಮೂರ್ತಿ ಅವನನ್ನು ಆರಾಧಿಸಲು ರಚಿಸಿದ. ಅವನು ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರ ದೇವರಂತಹ ದೇವರು ಬೇರೊಬ್ಬನಿಲ್ಲ ಎಂದು ಅವನು ಹೇಳಿದ್ದರೂ ಸಹ, ಆತನನ್ನೇ ಆರಾಧಿಸಬೇಕೆಂದು ತಿಳಿಸಿದ್ದರೂ ಸಹ ಅವನ ಹೃದಯದ ಆಳದಲ್ಲಿದ್ದ ಗರ್ವ ಮತ್ತು ತನ್ನನ್ನೇ ಉನ್ನತಕ್ಕೆ ಏರಿಸುವ ಸ್ವಭಾವವನ್ನು ಅವನು ವ್ಯವಹರಿಸಲಿಲ್ಲ. ಹೌದು, ನಿಧಾನವಾಗಿ ಅದು ಪುನಃ ಮೇಲಕ್ಕೆ ಬಂತು. ದೇವರು ಮೊದಲ ಸಲ ಅವನಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ, ಎರಡನೇ ಸಲ ಕನಸಿನ ಮುಖಾಂತರ ಎಚ್ಚರಿಕೆಯನ್ನು ನೀಡುತ್ತಾರೆ. ಆದರೆ ಕೊನೆಗೆ ಕಾವಲುಗಾರ ದೇವದೂತರು ಬಂದು ಅವನನ್ನು ತುಂಡರಿಸಿ ಹಾಕುತ್ತಾರೆ. ಆಮೆನ್. ಹೌದು, ದೇವರ ವಾಕ್ಯಕ್ಕೆ ಭೇದ ಹುಟ್ಟಿಸುವ ಮನುಷ್ಯನು. ಆಮೆನ್. ತೀತನಿಗೆ ಅಧ್ಯಾಯ 3 ವಾಕ್ಯ 10. ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು. ಅಂಥವನು ಸನ್ಮಾರ್ಗ ತಪ್ಪಿದವನು, ಪಾಪ ಮಾಡುವವನು ಆಗಿದ್ದಾನೆ. ತಾನು ಶಿಕ್ಷಾಪಾತ್ರನೆಂದು ಅವನ ಮನಸ್ಸೇ ನಿರ್ಣಯಿಸುವುದು.
ಆಮೆನ್. ಹೌದು, ದೇವರ ವಾಕ್ಯಕ್ಕೆ ಭೇದ ಹುಟ್ಟಿಸುವ ಮನುಷ್ಯನು. ಬೇರೆ ಬೇರೆ ಆವೃತ್ತಿಗಳಲ್ಲಿ ಬೇರೆ ಬೇರೆ ವಿಧವಾಗಿ ಇದನ್ನು ವಿವರಿಸಿದ್ದಾರೆ. ಹೆರೆತಿಕ ಆದ ಮನುಷ್ಯ ಅಂದರೆ ಸಭೆಯಲ್ಲಿ ದೇವರ ವಾಕ್ಯಕ್ಕೆ ಭೇದ ಹುಟ್ಟಿಸುವವನು. ಯೇಸುಕ್ರಿಸ್ತನ ಜೀವದಿಂದ ಅನ್ಯನಾದ ಮನುಷ್ಯನು ದೇವರ ವಾಕ್ಯದಿಂದ ತನ್ನ ಗಮನವನ್ನು ಬೇರ್ಪಡಿಸಿದಾತನು. ಅವನನ್ನು ಮೊದಲನೇ ಸಲ ಬುದ್ಧಿ ಹೇಳು, ಎರಡನೇ ಸಲ ತಾಕೀತು ಮಾಡು, ಆದರೆ ನಂತರ ಅವನನ್ನು ಬಿಟ್ಟು ಬಿಡು. ಹೌದು, ದೇವರು ಆ ಅರಸನನ್ನು ಮೊದಲನೆಯ ಸಲ ಎಚ್ಚರಿಸಿದರು, ಎರಡನೆಯ ಸಲ ಎಚ್ಚರಿಸಿದರು, ಆದರೆ ಮೂರನೆಯ ಸಲ ಕಾವಲುಗಾರ ದೇವದೂತರು ಬಂದು ಅವನನ್ನು ತುಂಡರಿಸಿ ಹಾಕಿದರು. ಆಮೆನ್. ಮೊದಲನೆಯ ಸಲ ದೇವರು ಅವನನ್ನು ಭೇಟಿಯಾದರು. ನಿಜವಾದ ದೇವರು ಯಾರು ಎಂದು ತಿಳುವಳಿಕೆ ನೀಡಿದರು. ಎರಡನೇ ಸಲ ಅವನು ಅವನನ್ನೇ ಅರಿತುಕೊಳ್ಳುವ ಮೊದಲು, ಅವನ ಬಾಯಿಂದ ಅವನು ಉಚ್ಚರಿಸುವ ಮೊದಲು, ಅವನ ಹೃದಯದಲ್ಲಿರುವ ವಿಷಯವನ್ನು, ಅವನಲ್ಲಿರುವ ಅಹಂಕಾರದ ಸ್ವಭಾವವನ್ನು ಅವನಾಗಿ ಅರಿತುಕೊಳ್ಳುವ ಮೊದಲು ದೇವರು ಅವನ ಹೃದಯವನ್ನು ನೋಡಿದ್ದರು. ಮತ್ತು ದೇವರು ಅವನಿಗೆ ಕನಸನ್ನು ನೀಡಿ ಪುನಃ ಒಮ್ಮೆ ಎಚ್ಚರಿಸಿದ್ದರು. ಆದರೂ ಅವನ ಹೃದಯದಲ್ಲಿ ಇದ್ದ ಮಾತು ಬಾಯಿಂದ ಹೊರಗೆ ಬಂತು. ಹೌದು, ಆ ಮಾತು ಸರಿಯಾಗಿ ಹೊರಗೆ ಬೀಳುವುದರ ಒಳಗೆ ದೇವರ ತೀರ್ಮಾನ ಬಂದಾಗಿತ್ತು. ಆಮೆನ್. ತಕ್ಷಣವೇ ಅವನು ಕಾಡು ಮೃಗದಂತಾದನು. ಅವನಿಗೆ ಕಾಡು ಮೃಗದ ಹೃದಯವನ್ನು ನೀಡಲಾಯಿತು. ಅವನು ನೋಡಲು ಮೃಗದಂತೆ, ಅವನು ತಿನ್ನುವುದು ಮೃಗದಂತೆ, ಮತ್ತು ಅವನು ಮೃಗಗಳ ಜೊತೆಗೆ ವಾಸಿಸಿದನು. ಆಮೆನ್. ಹಾಲೆಲೂಯ. ಹೌದು, ಯಾವಾಗ ಮನುಷ್ಯರ ತಿಳುವಳಿಕೆಯು ಕತ್ತಲೆಯಿಂದ ಕೂಡಿರುತ್ತದೆ ಆವಾಗ ಅವರು ಮೃಗದಂತೆ ವಾಸಿಸುತ್ತಾರೆ. ಅವರಲ್ಲಿ ಮೃಗದ ಹೃದಯವು ಇರುತ್ತದೆ. ಅವರು ತಿನ್ನುವುದು, ಭಾಗವಹಿಸುವುದು ಮತ್ತು ವಾಸಿಸುವುದು ಮೃಗದಂತೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅರಸನು ಮೃಗಗಳ ಜೊತೆಗೆ ವಾಸಿಸಿದನು. ಆಕಾಶದಿಂದ ಇಬ್ಬನಿಯು ಅವನ ಮೇಲೆ ಬಿತ್ತು. ಆಮೆನ್. ಹಾಲೆಲೂಯ. ದಾನಿಯೇಲನು ಅಧ್ಯಾಯ 4 ವಾಕ್ಯ 34. ಆ ಕಾಲವು ಕಳೆದ ಮೇಲೆ ನೆಬೂಕದ್ನೆಚ್ಚರನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ಆಗ ನಾನು ಪರಾತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವಾತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದೆನು. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ಅವನನ್ನು ಕತ್ತರಿಸಿ ಹಾಕಿದ್ದರು ಒಂದು ಸಮಯದವರೆಗೆ. ಮತ್ತು ದೇವರ ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಆ ಕಾಲವು ಕಳೆದ ಮೇಲೆ ನೆಬೂಕದ್ನೆಚ್ಚರನು ಆಕಾಶದ ಕಡೆಗೆ ಕಣ್ಣನ್ನು ಎತ್ತಿದನೆಂದು. ಅವನು ಎಲ್ಲಿಗೆ ನೋಡಿದನು? ಅವನು ದೇವರ ಕಡೆಗೆ ನೋಡಿದನು. ಅವನ ಕಡೆಗೆ ಅಲ್ಲ, ಅವನ ಶಕ್ತಿಯ ಮೇಲೆ ಅಲ್ಲ, ಅವನ ಸಾಮರ್ಥ್ಯದ ಮೇಲೆ ಅಲ್ಲ, ಅಥವಾ ಅವನು ಏನನ್ನು ಸ್ಥಾಪಿಸಿದ್ದಾನೆ ಅದರ ಮೇಲೆ ಅಲ್ಲ, ಆದರೆ ಅವನು ದೇವರ ಕಡೆಗೆ ನೋಡಲು ಪ್ರಾರಂಭಿಸಿದನು. ಅವನು ಅವನ ಕಣ್ಣುಗಳನ್ನು ಆಕಾಶದ ಕಡೆಗೆ ಎತ್ತಿದನು. ಆಮೆನ್. ಮತ್ತು ದೇವರ ವಾಕ್ಯವು ಹೇಳುತ್ತದೆ, ಅವನ ಬುದ್ಧಿಯು ಪುನಃ ಅವನ ಸ್ವಾಧೀನವಾಯಿತು ಎಂದು. ಆಮೆನ್. ಯಾವಾಗ ಜನರು ತಮ್ಮನ್ನೇ ನೋಡಲು ಪ್ರಾರಂಭಿಸುತ್ತಾರೆ ಅವರ ತಿಳುವಳಿಕೆಯು ಅವರಿಂದ ದೂರ ಸರಿಯುತ್ತದೆ. ಕತ್ತಲೆಯು ಅವರ ಮನಸ್ಸನ್ನು ಆವರಿಸುತ್ತದೆ ಮತ್ತು ಅವರಲ್ಲಿದ್ದ ಯೇಸುಕ್ರಿಸ್ತನ ಜೀವಕ್ಕೆ ಅವರು ಅನ್ಯರಾಗುತ್ತಾರೆ. ಆಮೆನ್. ಆದರೆ ಯಾವಾಗ ಅರಸನು
ದೇವರ ಕಡೆಗೆ ನೋಡಲು ಪ್ರಾರಂಭಿಸಿದನು. ದೇವರ ವಾಕ್ಯ ಹೇಳುತ್ತದೆ, ಅವನ ಬುದ್ಧಿಯು ಅವನ ಸ್ವಾಧೀನವಾಯಿತೆಂದು. ಆಗ ಅವನು ಪರಾತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವಾತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದನು. ಹಾಲೆಲೂಯ. ಹೌದು, ಯಾವ ಗಳಿಗೆಯಲ್ಲಿ ನೀವು ದೇವರ ಕಡೆಗೆ ಪುನಃ ನೋಡಲು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮ ಕಣ್ಣುಗಳನ್ನು ಆತನ ಕಡೆಗೆ ಎತ್ತುತ್ತೀರಿ, ದೇವರ ವಾಕ್ಯ ಹೇಳುತ್ತದೆ, ಅವನ ಬುದ್ಧಿಯು ಅವನ ಸ್ವಾಧೀನವಾಯಿತು. ಹಾಲೆಲೂಯ, ಆಮೆನ್. ಆಗ ಅವನು ದೇವರನ್ನು ಕೊಂಡಾಡಲು, ಗೌರವಿಸಲು, ಸ್ತುತಿಸ್ತೋತ್ರಗಳನ್ನು ಸಲ್ಲಿಸಲು ಪ್ರಾರಂಭಿಸಿದನೆಂದು ದೇವರ ವಾಕ್ಯ ಹೇಳುತ್ತದೆ. ಅಲ್ಲಿಯವರೆಗೆ ಅವನು ತನ್ನನ್ನೇ ಮೇಲಕ್ಕೇರಿಸುತ್ತಿದ್ದನು. ನಾನೇ ಕಟ್ಟಿದ ನನ್ನ ಸಾಮ್ರಾಜ್ಯವನ್ನು, ನನ್ನ ತೋಟವನ್ನು ನನ್ನ ಬಲದಿಂದ, ನನ್ನ ಸಾಮರ್ಥ್ಯದಿಂದ ನಾನು ಕಟ್ಟಿದ್ದನ್ನು. ಆದರೆ ಯಾವ ಗಳಿಗೆಯಲ್ಲಿ ಅವನು ಅವನ ಕಣ್ಣನ್ನು ಎತ್ತಿ ದೇವರ ಕಡೆಗೆ ನೋಡಲು ಪ್ರಾರಂಭಿಸಿದನು, ಅವನ ಬುದ್ಧಿಯು ಅವನಲ್ಲಿ ಹಿಂತಿರುಗಿತು. ಆಮೆನ್, ಹಾಲೆಲೂಯ. ಯಾವಾಗ ನಿಮ್ಮಲ್ಲಿ ತಿಳುವಳಿಕೆ ಹಿಂತಿರುಗುತ್ತದೆ, ನೀವು ಯಾವಾಗಲೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೀರಿ. ನಿಮ್ಮ ಹೃದಯವು ದೇವರನ್ನು ಘನಪಡಿಸುತ್ತದೆ. ಹಾಲೆಲೂಯ, ಆಮೆನ್. ಆತನ ಆಳಿಕೆಯು ಶಾಶ್ವತ, ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು. ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಯಾರೂ ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ನೀನು ಏನು ಮಾಡುತ್ತಿ ಎಂದು ಯಾರೂ ಕೇಳಲಾರರು. ಆಮೆನ್. ದಾನಿಯೇಲನು ಅಧ್ಯಾಯ 4 ವಾಕ್ಯ 17ರಿಂದ. ಇದು ಅನಿಮಿಷರ ತೀರ್ಮಾನ, ದೇವರ ತೀರ್ಪು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನೂ ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂಬುದೇ ಈ ತೀರ್ಮಾನವಾಯಿತು ಎಂದು ಸಾರಿದನು. ಆಮೆನ್. ಆ ನಿಮಿಷದ ತೀರ್ಮಾನ, ದೇವರ ತೀರ್ಪು ಬಂತು. ಕಾವಲು ದೇವದೂತರಿಂದ. ಹೌದು, ತೀರ್ಮಾನವು ಬಂತು. ದೇವರ ತೀರ್ಪು ಎಂಬಂತೆ ಕಾವಲು ದೂತರಿಂದ. ಯಾಕೆ ಆ ತೀರ್ಪು ಬಂತು? ದೇವರ ವಾಕ್ಯ ಹೇಳುತ್ತದೆ, ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳ್ವಿಕೆಯನ್ನು ನಡೆಸುತ್ತಾನೆ ಎಂಬ ಅರಿವು ಜನರಿಗೆ ತಿಳಿದು ಬರಬೇಕೆಂದು ತೀರ್ಮಾನವಾಯಿತು. ಆಮೆನ್, ಹಾಲೆಲೂಯ. ಅಂದರೆ ಕಾವಲು ದೇವದೂತರು ಕೆಲವೊಂದು ತೀರ್ಪುಗಳನ್ನು ತೀರ್ಮಾನಿಸುತ್ತಾರೆ. ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳ್ವಿಕೆಯನ್ನು ಆತನೇ ನಡೆಸುತ್ತಾನೆ ಎಂದು ಜೀವಂತದವರಿಗೆ ತಿಳಿದು ಬರಬೇಕೆಂದು. ಆಮೆನ್. ಹೌದು, ದೇವರು ಇನ್ನೂ ಸಹ ಆ ಅರಸನಿಗೆ ಕರುಣಾಮಯಿಯಾಗಿದ್ದಾನೆ, ದಯಾಪರನಾಗಿದ್ದಾನೆ. ಹೌದು, ದೇವರು ಅವನಿಗೆ ಎಚ್ಚರಿಕೆಯನ್ನು ನೀಡಿ ನಂತರ ಅವನನ್ನು ತಿರಸ್ಕರಿಸಿ, ಆದರೆ ಅವನ ಒಂದು ಕ್ರಿಯೆಯು ದೇವರ ಕಡೆ ಕಣ್ಣೆತ್ತಿ ನೋಡಿ ದೇವರೇ ಸೃಷ್ಟಿಕರ್ತನೆಂದು ಅವನು ಘೋಷಿಸಿದ್ದರಿಂದ ಅವನಲ್ಲಿ ಎಲ್ಲ ಗರ್ವ, ಸ್ವಾರ್ಥ, ಹೆಮ್ಮೆಗಳಿದ್ದರೂ ದೇವರು ಅವನನ್ನು ಕೆಡವಿದರೂ ಸಹ ಇನ್ನೊಂದು ಅವಕಾಶವನ್ನು ಅರಸನಿಗೆ ನೀಡುತ್ತಾರೆ. ಕೆಲವು ಋತುಗಳು, ಕೆಲವು ಕಾಲ ಅವನು ಮೃಗದಂತೆ ಜೀವಿಸಿದನು. ಅವನ ಸಮಯ ಬರುವಾಗ ಅವನ ಕಣ್ಣೆತ್ತಿ ದೇವರನ್ನು ನೋಡಿ ತಿಳುವಳಿಕೆಯನ್ನು ಪಡೆದನು.
ಅವನ ಜೀವನದ ಪ್ರಯಾಣದ ಒಂದು ಸಮಯದಲ್ಲಿ ಅವನು ಮೃಗದಂತೆ ಜೀವಿಸಿದನು, ಮೃಗದಂತೆ ನಡೆದನು, ಮೃಗದಂತೆ ತಿಂದನು, ಮೃಗದಂತೆ ವಾಸಿಸಿದನು ಮತ್ತು ಮೃಗಗಳ ನಡುವೆ ವಾಸಿಸಿದನು. ಅವನು ತನ್ನ ಕಣ್ಣೆತ್ತಿ ದೇವರ ಕಡೆ ನೋಡುವವರೆಗೆ. ಆಮೆನ್, ಹಾಲೆಲೂಯ. ಕತ್ತಲೆಯ ಒಳಗಿಂದ ಅವನ ತಿಳುವಳಿಕೆಯು ಅವನನ್ನು ಬಿಟ್ಟು ಹೋಯಿತು, ಕುರುಡುತನವು ಅವನನ್ನು ತೊರೆಯಿತು. ದೇವರ ವಾಕ್ಯವನ್ನು ನಾವು ನೋಡಿದರೆ ಕೆಲವೊಂದು ವಿಷಯಗಳು ಜನರನ್ನು ಕುರುಡರನ್ನಾಗಿಸುವ ಅಸ್ತಿತ್ವಗಳಿವೆ. ಆಮೇಲೆ 2 ಕೊರಿಂಥದವರಿಗೆ ಅಧ್ಯಾಯ 4 ವಾಕ್ಯ 4. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಹೌದು, ಈ ಪ್ರಪಂಚದ ದೇವರು ಮನುಷ್ಯರ ನಂಬಿಕೆಯನ್ನು ಮನಸ್ಸನ್ನು ಮಂಕು ಮಾಡುತ್ತಾರೆ, ಅವರಲ್ಲಿ ಕತ್ತಲೆಯನ್ನು ತರುತ್ತವೆ. 2 ಥೆಸಲೋನಿಕ ವಾಕ್ಯ 10 ಅಧ್ಯಾಯ 10 ವಾಕ್ಯ 11. ಅವರು ಸತ್ಯದ ಮೇಲೆ ಪ್ರೀತಿಯ ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವನನ್ನು ಬಿಡುತ್ತಾನೆ. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಜನರು ಸತ್ಯವನ್ನು ನಂಬದೆ ಅಥವಾ ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣ ದೇವರು ಅವರ ಮೇಲೆ ಬಲವಾದ ಭ್ರಮೆಯನ್ನು ಅವರ ಮೇಲೆ ಕಳಿಸುತ್ತಾರೆ. ಹೌದು, ಜನರು ಸತ್ಯವನ್ನು ನಿರಾಕರಿಸಿದ್ದರಿಂದ, ಸತ್ಯವನ್ನು ತಿರಸ್ಕರಿಸಿದ್ದರಿಂದ, ಸತ್ಯವನ್ನು ಪ್ರೀತಿಸದೇ ಇದ್ದ ಕಾರಣ ದೇವರ ವಾಕ್ಯ ಹೇಳುತ್ತದೆ, ಬಲವಾದ ಭ್ರಮೆಯು ಜನರ ಮೇಲೆ ಬಂತೆಂದು. ಆಮೆನ್. ಎಫೆಸದವರಿಗೆ ಅಧ್ಯಾಯ 5 ವಾಕ್ಯ 17. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಆಮೆನ್. ಜ್ಞಾನಿಯಾದವನು ಮಾತ್ರ ದೇವರ ಚಿತ್ತವನ್ನು ಅರಿತಿರುತ್ತಾನೆ, ಆದರೆ ಬುದ್ಧಿಹೀನನಿಗೆ ಕರ್ತನ ಚಿತ್ತವೇನೆಂಬುದು ತಿಳಿದಿರುವುದಿಲ್ಲ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವು ಏನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಆಮೆನ್. 1 ಕೊರಿಂಥದವರಿಗೆ ಅಧ್ಯಾಯ 8 ವಾಕ್ಯ 1 ಮತ್ತು 2. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಇಂತಿತ್ತನ್ನು ತಿಳಿದುಕೊಂಡೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳಿದುಕೊಳ್ಳಲಿಲ್ಲ. ಆಮೆನ್. ಹೌದು, ಗರ್ವ ಮತ್ತು ಸ್ವಾನಂಬಿಕೆಯು ಅಥವಾ ತನ್ನನ್ನೇ ಹೊಂದಿಕೊಳ್ಳುವುದು ನಿಮ್ಮ ತಿಳುವಳಿಕೆಯನ್ನು ಮಂದಗೊಳಿಸುತ್ತದೆ. ನೀವು ವಾಕ್ಯವನ್ನು ಕೇಳಿ ಜ್ಞಾನವನ್ನು ಪಡೆಯಬಹುದು, ಆದರೆ ಯೇಸುವಿನ ಜೀವವು ನಿಮ್ಮೊಳಗೆ ಹರಿಯದೇ ಇರಬಹುದು. ನಿಮಗೆ ಇದರ ವ್ಯತ್ಯಾಸ ಅರ್ಥವಾಗುತ್ತದಲ್ಲವೇ? ಹೌದು, ನಿಮ್ಮೊಳಗೆ ದೇವರ ವಾಕ್ಯ ಇರಬಹುದು, ಆದರೆ ಯೇಸುವಿನ ಜೀವಕ್ಕೆ ನೀವು ಇನ್ನೂ ಅನ್ಯರಾಗಿರುತ್ತೀರಿ. ಪಾಸ್ಟರ್ ಅವರು ಹೇಳಿದರು, ಯೇಸುವಿನ ಜೀವವು ಮನುಷ್ಯನ ಮನಸ್ಸಿನೊಳಗೆ ಹರಿಯುತ್ತಾ ಇರುವಾಗ ಅವನು ಪವಿತ್ರನು, ದೇವರಿಗೋಸ್ಕರ ಬೇರ್ಪಟ್ಟವನು ಆಗಿರುತ್ತಾನೆ. ಆಮೆನ್. ಹೌದು, ಯಾವಾಗ ಯೇಸುವಿನ ಜೀವವು ಮನುಷ್ಯನೊಳಗಿಂದ ಹರಿಯುವಾಗ, ಮನುಷ್ಯನ ಮನಸ್ಸಿನೊಳಗಿಂದ ಹರಿಯುವಾಗ ಅವನು ದೇವರಿಗೋಸ್ಕರ ಬೇರ್ಪಟ್ಟವನಾಗಿರುತ್ತಾನೆ. ಅವನ ಗಮನವೆಲ್ಲವೂ
ದೇವರ ಮೇಲಿರುತ್ತದೆ. ಹಾಗೂ ಯಾವಾಗ ಯೇಸುವಿನ ಜೀವ ಮನುಷ್ಯನ ದೇಹದೊಳಗೆ ಹರಿಯುತ್ತದೆ, ಆವಾಗ ಅಲ್ಲಿ ಸ್ವಸ್ಥತೆಯು ಉಂಟಾಗುತ್ತದೆ. ಆಮೆನ್. ಹೌದು, ಕತ್ತಲೆಯಲ್ಲಿರುವ ನಿಮ್ಮ ಮನಸ್ಸು ಯೇಸುವಿನ ಬೆಳಕಿನಿಂದ ಪ್ರಕಾಶಮಾನಗೊಂಡಾಗ ನೀವು ದೇವರಿಗೋಸ್ಕರ ಬೇರ್ಪಡುತ್ತೀರಿ. ಸರಿಯಲ್ಲವೇ? ಆಮೆನ್. ಆದುದರಿಂದ ನಿಮ್ಮ ಮನಸ್ಸು ದೇವರ ವಾಕ್ಯದ ಬೆಳಕಿನಿಂದ ಪ್ರಜ್ವಲಿಸಬೇಕು. ದೇವರ ವಾಕ್ಯದ ಪ್ರವೇಶದಿಂದ, ದೇವರ ವಾಕ್ಯದ ಸತ್ಯದಿಂದ, ದೇವರ ವಾಕ್ಯದಲ್ಲಿರುವ ಬೆಳಕಿನಿಂದ ನಿಮ್ಮ ಮನಸ್ಸನ್ನು ಆವರಿಸಿಕೊಂಡಿರುವ ಆ ಕತ್ತಲೆಯು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಆಮೆನ್. ಮತ್ತು ಆತನ ವಾಕ್ಯದ ಬೆಳಕು, ಆತನ ವಾಕ್ಯದ ಸತ್ಯ ನಿಮ್ಮ ಮನಸ್ಸಿನೊಳಗೆ ಪ್ರವೇಶಿಸುತ್ತದೆ. ನಿಮ್ಮ ಮನಸ್ಸು ದೇವರ ವಾಕ್ಯಕ್ಕೆ ಹೊಂದಿಕೊಂಡು ಹೋಗುವಾಗ. ಹಾಲೆಲೂಯ. ಆಮೆನ್. ಗಲಾತ್ಯದವರಿಗೆ ಪತ್ರವನ್ನು ಬರೆಯುವಾಗ ಪೌಲನು ಹೇಳುತ್ತಾನೆ, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರುಳುಗೊಳಿಸಿದವರು? ಈ ಗಲಾತ್ಯದವರು ಯಾರು? ಪುನಃ ಹುಟ್ಟಿದ ಕ್ರಿಸ್ತನ ಸಭೆ, ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರು, ನೀರಿನಿಂದಲೂ ಪವಿತ್ರ ಸ್ನಾನವನ್ನು ಪಡೆದವರು. ಸರಿಯಲ್ಲವೇ? ಆಮೆನ್. ಹೌದು, ಪೌಲನು ಗಲಾತ್ಯದವರಿಗೆ ಬರೆಯುತ್ತಾನೆ, ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರುಳುಗೊಳಿಸಿದವರು? ಅವರು ಯೇಸುವನ್ನು ಭೇಟಿಯಾದವರು. ಅವರು ನೀರಲ್ಲಿ ಪವಿತ್ರ ಸ್ನಾನವನ್ನು ಪಡೆದವರು, ಪವಿತ್ರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟವರು, ಅನ್ಯ ಭಾಷೆಯಿಂದ ಮಾತನಾಡುವವರು. ಆದರೆ ಪೌಲನು ಅವರನ್ನು ಕರೆಯುತ್ತಾನೆ, ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರುಳುಗೊಳಿಸಿದವರು? ಪವಿತ್ರಾತ್ಮನ ಅನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? ಅಥವಾ ಬೇರೊಂದು ವಾಕ್ಯದಲ್ಲಿ ಹೇಳುವುದಾದರೆ, ನಿಮ್ಮ ತಿಳುವಳಿಕೆಯು ಮಂದವಾಗಿದೆ ಮತ್ತು ಯೇಸುವಿನಿಂದ ಹರಿಯುವ ಜೀವಕ್ಕೆ ನಿಮ್ಮನ್ನೇ ಅನ್ಯರನ್ನಾಗಿಸಿದ್ದೀರಿ. ಆಮೆನ್. ನೀವು ಪವಿತ್ರಾತ್ಮನಿಂದ ಪ್ರಾರಂಭಿಸಿ ಅಥವಾ ಯೇಸುವಿನಿಂದ ಹರಿಯುವ ಜೀವದಿಂದ ಪ್ರಾರಂಭಿಸಿ ಈಗ ಲೌಕಿಕ ಸ್ವಭಾವದಿಂದ ಅದನ್ನು ನೀವು ಮುಂದುವರಿಸಿದರೆ ಯೇಸುವಿನಿಂದ ಹರಿಯುವ ಜೀವವು ನಿಮ್ಮಿಂದ ಕಡಿಯಲ್ಪಡುತ್ತದೆ. ಆಮೆನ್. ಗಲಾತ್ಯದವರು ಉತ್ತಮವಾದ ರೀತಿಯಿಂದ ಪ್ರಾರಂಭಿಸಿದ್ದರು. ಹೌದು, ಯೇಸುವನ್ನು ಭೇಟಿಯಾದವರು, ನೀರಿನಿಂದ ಪವಿತ್ರ ಸ್ನಾನವನ್ನು ಪಡೆದವರು, ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರು, ಅನ್ಯ ಭಾಷೆಯಿಂದ ಮಾತಾಡುವವರು. ಆದರೆ ಪೌಲನು ಅವರಿಗೆ ಕೇಳುತ್ತಾನೆ, ನಿಮ್ಮನ್ನು ಮರಳುಗೊಳಿಸಿದವರು ಯಾರು? ನೀವ್ಯಾಕೆ ಈಗ ವಾಮಾಚಾರದ ಅಡಿಯಲ್ಲಿದ್ದೀರಿ? ನೀವು ಯಾಕೆ ಈಗ ಮಂತ್ರಕ್ಕೆ ಒಳಪಟ್ಟಿರುವಂತಿದ್ದೀರಿ? ದೇವರ ವಾಕ್ಯದ ಸತ್ಯವನ್ನು ಅರಿಯದವರಂತಿದ್ದೀರಿ. ನಿಮ್ಮ ಪರಿಸ್ಥಿತಿಯನ್ನು ಅರಿಯದವರಂತಿದ್ದೀರಿ. ನಿಮ್ಮ ಒಳಗಿರುವ ಆ ಕತ್ತಲೆಯನ್ನು ಯಾಕೆ ನೋಡದವರಂತಿದ್ದೀರಿ? ನಿಮ್ಮ ಮನಸ್ಸು ಕತ್ತಲೆಗೆ ಒಳಗಾಗಿದೆ. ನಿಮ್ಮಲ್ಲಿರುವ ಪ್ರತಿಯೊಂದು ಕತ್ತಲೆಯಿಂದ ತುಂಬಿದೆ. ಹೌದು, ನೀವು ಲೌಕಿಕ ದೇಹದ ಮುಖಾಂತರ ದೇವರ ಕಾರ್ಯವನ್ನು ಮಾಡಲು ಇಚ್ಛಿಸುತ್ತೀರಿ. ಆದುದರಿಂದ ಪೌಲನು ಹೇಳುತ್ತಾನೆ, ನೀವು ಬುದ್ಧಿ ಇಲ್ಲದವರಂತೆ ಹಾಗೂ ಮರುಳರಾದವರಂತೆ ವರ್ತಿಸುತ್ತೀರಿ. ಹೌದು, ನಿಮ್ಮಲ್ಲಿ ಯೇಸು ಕ್ರಿಸ್ತನ ಜೀವವು
ಹರಿಯುತ್ತಾ ಇದೆಯೇ, ಅಥವಾ ಆ ಜೀವಕ್ಕೆ ನೀವು ಅನ್ಯರಾಗಿದ್ದೀರಿ? ನಿಮ್ಮ ವೈರಿಯು ನಿಮ್ಮನ್ನು ಕುರುಡನನ್ನಾಗಿಸಿದ್ದಾನೆಯೇ, ಅಥವಾ ನಿಮ್ಮದೇ ಗರ್ವ, ನಿಮ್ಮದೇ ಸಾಮರ್ಥ್ಯ ನಿಮ್ಮನ್ನು ಯೇಸು ಕ್ರಿಸ್ತನ ಜೀವದಿಂದ ಕಡಿದು ಹಾಕಲ್ಪಟ್ಟಿದೆಯೇ? ನಿಮ್ಮ ಗಮನವು ದೇವರಿಂದ ನಿಮ್ಮ ಕಡೆಗೆ ಹರಿದಿದೆಯೇ? ಹಾಗಾದರೆ ದೇವರ ವಾಕ್ಯವು ಹೇಳುತ್ತದೆ, ನಿಮ್ಮ ತಿಳುವಳಿಕೆಯು ಅಂಧಕಾರಮಯವಾಗಿದೆ, ಅದು ನಿಮ್ಮನ್ನು ಕುರುಡನನ್ನಾಗಿಸಿದೆ. ಆಮೆನ್. ಹಾಲೆಲೂಯ. ಯೆಶಾಯನ ಗ್ರಂಥ ಅಧ್ಯಾಯ 6 ವಾಕ್ಯ 9 ಮತ್ತು 10. ಅದಕ್ಕೆ ಆತನು, ನೀನು ಈ ಜನರ ಬಳಿಗೆ ಹೋಗಿ, ನೀವು ಕಿವಿಯಾರೆ ಕೇಳಿದರೂ ತಿಳಿಯಬಾರದು, ಕಣ್ಣಾರೆ ಕಂಡರೂ ಗ್ರಹಿಸಬಾರದು ಎಂದು ತಿಳಿಸಿ, ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ಗ್ರಹಿಸಿ ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದದ ಹಾಗೆ ಈ ಜನರ ಹೃದಯಕ್ಕೆ ಕೊಬ್ಬೇರಿಸಿ ಕಿವಿಯನ್ನು ಮಂದ ಮಾಡಿ ಕಣ್ಣಿಗೆ ಅಂಟು ಬಳಿ ಎಂದು ನನಗೆ ಹೇಳಿದನು. ಆಮೆನ್. ಹೌದು, ನೀವು ಕಿವಿಯಿಂದ ಕೇಳಿದರೂ ನಿಮಗೆ ಅರ್ಥವಾಗದು, ಕಣ್ಣಿನಿಂದ ಕಂಡರೂ ನೀವು ಗ್ರಹಿಸಲಾರಿರಿ. ಅವರ ಕಿವಿಗಳು ಮಂದವಾಗಿವೆ. ನೀವು ಯಾವಾಗಲೂ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದರೂ ಸಹ ನಿಮ್ಮೊಳಗೆ ಯಾವುದೇ ಪರಿವರ್ತನೆ ಆಗಿರುವುದಿಲ್ಲ. ಯಾಕಾಗಿ ಅಂದರೆ ನಿಮ್ಮ ಕಿವಿಗಳು ಕೇಳುವುದಕ್ಕೆ ಮಂದವಾಗಿವೆ, ಸರಿಯಲ್ಲವೇ? ಹೌದು, ನಿಮ್ಮ ತಿಳುವಳಿಕೆಯು ಅಂಧಕಾರದಿಂದ ತುಂಬಿದೆ. ಕೀರ್ತನೆ 119 ವಾಕ್ಯ 105 ಹೇಳಿದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕೂ ಆಗಿದೆ. ಆದುದರಿಂದ ನೀವು ದಾರಿಯ ಮಧ್ಯದಲ್ಲಿ ಬೀಳದೆ ಇರುವ ಹಾಗೆ, ಧರ್ಮೋಪದೇಶ ಕಾಂಡ ಅಧ್ಯಾಯ 22 ವಾಕ್ಯ 4 ಹೇಳಿದೆ, ದಾರಿಯ ಬದಿಯಲ್ಲಿ ಬಿದ್ದಿರುವ ಕತ್ತೆ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೆಂದು. ನೀವು ದಾರಿಯಲ್ಲಿ ಎಡವಿ ಬೀಳದಂತೆ ತಪ್ಪಿಸಲು ಆತನ ವಾಕ್ಯವು ನಿಮ್ಮ ದಾರಿಗೆ ದೀಪದಂತೆ ಹಾಗೂ ನಿಮ್ಮ ದಾರಿಗೆ ಬೆಳಕು ಆಗಿರಬೇಕು. ಆಮೆನ್. ಹಾಲೆಲೂಯ. ದೇವರ ವಾಕ್ಯದ ಮುಖಾಂತರ ಬರುವ ದೇವರ ಬೆಳಕು ಇಲ್ಲದೇ ಇದ್ದರೆ ನಿಮ್ಮ ಜೀವನ ಪ್ರಯಾಣದ ದಾರಿಯಲ್ಲಿ ನೀವು ಎಡವಿ ಬೀಳುತ್ತೀರಿ, ಮಾರ್ಗದ ಬದಿಯಲ್ಲಿ. ಆಮೆನ್. ಹಾಲೆಲೂಯ. ಇಬ್ರಿಯರಿಗೆ ಅಧ್ಯಾಯ 3 ವಾಕ್ಯ 13. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಆಮೆನ್. ಪಾಪವು ಒಂದು ಹೊದಿಕೆಯನ್ನು ಜನರಲ್ಲಿ ತರುತ್ತದೆ. ಹೌದು, ಪಾಪದಿಂದ ಮೋಸ ಹೋಗುವಂತೆ ನಿಮ್ಮ ಹೃದಯವನ್ನು ಕಠಿಣಗೊಳಿಸಿ ಸತ್ಯಕ್ಕೆ ನಿಮ್ಮನ್ನು ಕುರುಡನನ್ನಾಗಿಸುತ್ತದೆ. ಆಮೆನ್. ಲೂಕನ ಸುವಾರ್ತೆ ಅಧ್ಯಾಯ 24 ವಾಕ್ಯ 45. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳಿದುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದನು. ಆಮೆನ್. ಹೌದು, ಆತನು ದೇವರ ವಾಕ್ಯಗಳು ಅವರು ತಿಳಿದುಕೊಳ್ಳುವಂತೆ ಅವರ ಬುದ್ಧಿಯನ್ನು ತೆರೆದನು. ದೇವರು ನಿಮ್ಮ ಬುದ್ಧಿಯನ್ನು ತೆರೆಯದೇ ಇದ್ದರೆ ನೀವು ಎಂದಿಗೂ ದೇವರ ವಾಕ್ಯಗಳನ್ನು ತಿಳಿದುಕೊಳ್ಳಲು ಅಸಾಧ್ಯವೆಂದು ದೇವರ ವಾಕ್ಯ ಹೇಳುತ್ತದೆ. ನೀವು ಅಧಿಕವಾಗಿ ದೇವರ ವಾಕ್ಯವನ್ನು ಓದಿರಬಹುದು, ನಿಮಗೆ ತುಂಬ ದೇವರ ವಾಕ್ಯದ ಜ್ಞಾನವಿರಬಹುದು, ಆದರೆ ದೇವರು ನಿಮ್ಮ ತಿಳುವಳಿಕೆಯನ್ನು ತೆರೆಯದೇ ಇದ್ದರೆ ನೀವು ಕೇಳಿದ ಯಾವುದೇ ದೇವರ ವಾಕ್ಯವು
ನಿಮಗೆ ಉಪಕಾರಕ್ಕೆ ಬೀಳುವುದಿಲ್ಲ, ಅಲ್ಲಿ ಯಾವುದೇ ಫಲವನ್ನು ಕೊಡುವುದಿಲ್ಲ. ದೇವರು ಮಾತ್ರ ನಿಮ್ಮ ತಿಳುವಳಿಕೆಯನ್ನು ತೆರೆಯಲು ಸಾಧ್ಯ. ಅದು ಬರೀ ಜ್ಞಾನವಾದರೆ ಆ ಜ್ಞಾನವು ನಿಮ್ಮನ್ನು ಉಬ್ಬಿಸುತ್ತದೆ. ಹೌದು, ನಿಮಗೆ ತಿಳಿದಿರುವ ದೇವರ ವಾಕ್ಯವು ನಿಮ್ಮಲ್ಲಿ ಬರೀ ಜ್ಞಾನವನ್ನು ಮಾತ್ರ ತಂದರೆ ಆ ಜ್ಞಾನವು ನಿಮ್ಮಲ್ಲಿ ಗರ್ವವನ್ನು ತಂದು ನಿಮ್ಮನ್ನು ಉಬ್ಬಿಸುತ್ತದೆ. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಆತನು ಅವರ ತಿಳುವಳಿಕೆಯನ್ನು ತೆರೆದನೆಂದು. ಆಮೆನ್, ಹಾಲೆಲೂಯ. ಹೌದು, ದೇವರು ನಿಮ್ಮ ತಿಳುವಳಿಕೆಯನ್ನು ತೆರೆಯದೇ ಇದ್ದರೆ ದೇವರ ವಾಕ್ಯವು ನಿಮ್ಮಿಂದ ಗ್ರಹಿಸಿಕೊಳ್ಳಲು ಅಸಾಧ್ಯ. ಹಾಲೆಲೂಯ. ಯೆಶಾಯನ ಗ್ರಂಥ ಅಧ್ಯಾಯ 32 ವಾಕ್ಯ 20. ನೀರಾವರಿಗಳಲ್ಲೆಲ್ಲ ಬೀಜ ಬಿತ್ತುತ್ತಲೂ ದನಗತ್ತೆಗಳನ್ನು ಕಾವಲಿಗೆ ಮೇಯ ಬಿಡುತ್ತಲೂ ಇರುವ ನೀವು ಧನ್ಯರೇ ಸರಿ. ಆಮೆನ್. ಯೆಶಾಯನ ಗ್ರಂಥ ಅಧ್ಯಾಯ 30 ವಾಕ್ಯ 23. ಆಗ ನೀವು ಹೊಲದಲ್ಲಿ ಬೀಜ ಬಿತ್ತುವುದಕ್ಕೆ ಆತನು ಬಿತ್ತನೆಯ ಮಳೆಯನ್ನು ದಯಪಾಲಿಸನು, ನೆಲದ ಬೆಳೆಯಿಂದ ಸಾರವಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವನು. ಆ ದಿನದಲ್ಲಿ ನಿಮ್ಮ ಮಂದೆಗಳು ದೊಡ್ಡ ದೊಡ್ಡ ಕಾವಲುಗಳಲ್ಲಿ ಮೇಯುವು. ಆಮೆನ್. ಈಗ ಪುನಃ ಒಮ್ಮೆ ಅಧ್ಯಾಯ 32 ವಾಕ್ಯ 20 ಓದುವ. ನೀರಾವರಿಗಳಲ್ಲೆಲ್ಲ ಬೀಜ ಬಿತ್ತುತ್ತಲೂ ದನ ಕತ್ತೆಗಳನ್ನು ಕಾವಲಿಗೆ ಮೇಯ ಬಿಡುತ್ತಲೂ ಇರುವ ನೀವು ಧನ್ಯರೇ ಸರಿ. ಆಮೆನ್. ಕಟ್ಟಿ ಹಾಕಲ್ಪಟ್ಟ ಪ್ರತಿಯೊಂದು ಕತ್ತೆಗಳು ಸ್ವತಂತ್ರವಾಗಬೇಕೆಂದು ದೇವರ ಉದ್ದೇಶವಾಗಿದೆ. ಅವುಗಳು ಸ್ವತಂತ್ರವಾಗಿ ನಡೆದಾಡಬೇಕೆಂದು. ಆಮೆನ್. ಯೆಶಾಯನ ಗ್ರಂಥ ಅಧ್ಯಾಯ 30 ವಾಕ್ಯ 23 ಹೇಳಿದೆ, ನೀವು ಬೀಜವನ್ನು ಮಾತ್ರ ಬಿತ್ತುತ್ತೀರಿ, ದೇವರು ಮಳೆಯನ್ನು ದಯಪಾಲಿಸುವವನು. ದೇವರು ಮಳೆಯನ್ನು ದಯಪಾಲಿಸದೇ ಇದ್ದರೆ ನೀವು ಬಿತ್ತಿದ ಬೀಜವು ಹೊಲದಲ್ಲಿ ಹಾಗೆಯೇ ಉಳಿಯುತ್ತದೆ. ಆಗ ನೀವು ಹೊಲದಲ್ಲಿ ಬೀಜ ಬಿತ್ತುವುದಕ್ಕೆ ಆತನು ಬಿತ್ತನೆಯ ಮಳೆಯನ್ನು ದಯಪಾಲಿಸುವನು, ನೆಲದ ಬೆಳೆಯಿಂದ ಸಾರವಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವನು. ಆ ದಿನದಲ್ಲಿ ನಿಮ್ಮ ಮಂದೆಗಳು ದೊಡ್ಡ ದೊಡ್ಡ ಕಾವಲುಗಳಲ್ಲಿ ಮೇಯುವು. ಆಮೆನ್. ಹೌದು, ದೇವರು ಮಳೆಯನ್ನು ದಯಪಾಲಿಸದೇ ಇದ್ದರೆ ನಿಮ್ಮ ಹೊಲದಲ್ಲಿ ಸಮೃದ್ಧಿಯಾದ ಬೆಳೆಯೂ ಇರುವುದಿಲ್ಲ. ನೀವು ಹೊಲದಲ್ಲಿ ಬಿತ್ತಿದ ಬೀಜವು ಹಾಗೆಯೇ ಉಳಿಯುತ್ತದೆ. ಆದರೆ ದೇವರು ಮಳೆಯನ್ನು ಕಳುಹಿಸಿದ್ದರಿಂದ ಆ ಬೀಜವು ಹೊಲದಲ್ಲಿ ಸಮೃದ್ಧಿಯಾದ ಬೆಳೆಯನ್ನು ನೀಡುತ್ತದೆ. ಮತ್ತು ದೇವರು ಬಯಸುತ್ತಾರೆ ಕತ್ತೆಗಳು ಆ ಸಮೃದ್ಧಿಯಾದ ಹೊಲದಲ್ಲಿ ಸ್ವತಂತ್ರವಾಗಿ ಮೇಯಬೇಕೆಂದು. ಆಮೆನ್. ಹೌದು, ನಿಮ್ಮಲ್ಲಿಯೂ ನಿಮ್ಮ ಬಗ್ಗೆಯೂ ದೇವರ ಇಚ್ಛೆಯು ಇದೇ ಆಗಿದೆ. ನೀವು ಸಮೃದ್ಧಿಯಾದ ಹೊಲದಲ್ಲಿ ಬೆಳೆದು ಸಮೃದ್ಧಿಯಾದ ಬೆಳೆಯನ್ನು ಕೊಯ್ಯಬೇಕೆಂದು. ಹೌದು, ನೀವು ಎಲ್ಲಿಯೂ ಸಿಲುಕಿಕೊಳ್ಳದೆ ನಿಮ್ಮ ಸಮೃದ್ಧಿಯಲ್ಲಿ ನೀವು ಸ್ವತಂತ್ರವಾಗಿ ವಾಸಿಸಬೇಕೆಂದು ದೇವರ ಇಚ್ಛೆಯಾಗಿದೆ, ಆತನು ಪೂರೈಸಿದ ಸಮೃದ್ಧಿಯೊಂದಿಗೆ. ಆಮೆನ್, ಹಾಲೆಲೂಯ. ಇದು ಆತನ ಇಚ್ಛೆಯಾಗಿದೆ. ಆಮೆನ್. ಆದರೆ ಅನೇಕ ಸಲ ನಮ್ಮ ಮಂದಮತಿಯಿಂದ ಹಾಗೂ ಕತ್ತಲೆಯಿಂದ ತುಂಬಿದ ತಿಳುವಳಿಕೆಯಿಂದ ನಾವು ಕಟ್ಟಿಹಾಕಲ್ಪಡುತ್ತೇವೆ ಅಥವಾ ದಾರಿಯ ಮಧ್ಯದಲ್ಲಿ ಬಿದ್ದುಕೊಂಡಿರುತ್ತೇವೆ. ನಮಗೋಸ್ಕರ ಉದ್ದೇಶಿಸಿದ ಸಮೃದ್ಧಿಯೆಡೆಗೆ ನಾವು ಮುಟ್ಟುವುದಿಲ್ಲ ಅಥವಾ ಅದನ್ನು ಪಡೆಯುವುದಿಲ್ಲ. ಹೌದು, ದೇವರ ವಾಕ್ಯ ಹೇಳುತ್ತದೆ, ಅರಸನಾದ ನೆಬೂಕದ್ನೆಚ್ಚರನು ಕಣ್ಣೆತ್ತಿ ಪರಲೋಕದ ಕಡೆಗೆ ನೋಡಿದನು ಮತ್ತು
ಅವನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರನ್ನು ಘನಪಡಿಸುತ್ತಾ ಇದ್ದನು. ಅವನ ರಾಜ್ಯವನ್ನು ಅವನು ಪುನರ್ಸ್ಥಾಪಿಸಿದನು. ಹಾಲೆಲೂಯ. ದಾನಿಯೇಲನು ಅಧ್ಯಾಯ 4 ವಾಕ್ಯ 36. ಅದೇ ಸಮಯದಲ್ಲಿ ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ನನ್ನ ಪ್ರಭಾವ ವೈಭವಗಳು ನನಗೆ ಮತ್ತೆ ಲಭಿಸಿ ನನ್ನ ರಾಜ್ಯದ ಕೀರ್ತಿಯು ಪ್ರಕಾಶಿಸಿತು. ನನ್ನ ಮಂತ್ರಿಗಳು ಅಧಿಪತಿಗಳು ನನ್ನನ್ನು ಓಲೈಸಿದರು. ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡೆನು. ನನ್ನ ಮಹಿಮೆಯು ಅತ್ಯಧಿಕವಾಯಿತು. ಆಮೆನ್. ಹೌದು, ಯಾವಾಗ ಪ್ರಭಾವ ಮತ್ತು ವೈಭವಗಳು ಅವನಿಗೆ ಹಿಂದೆ ಲಭಿಸಿದವು? ಅವನ ತಿಳುವಳಿಕೆಯು ತೆರೆದ ಮೇಲೆ, ನೀವು ದೇವರ ಕಡೆಗೆ ನೋಡಲು ಪ್ರಾರಂಭಿಸಿದ ಮೇಲೆ. ಪುನಃ ಒಮ್ಮೆ ಕಣ್ಣೆತ್ತಿ ನೀವು ಆತನ ಕಡೆಗೆ ನೋಡಿದಾಗ ದೇವರ ವಾಕ್ಯ ಹೇಳುತ್ತದೆ, ದೇವರು ತನ್ನ ಪ್ರಭಾವ ಮತ್ತು ವೈಭವವನ್ನು ಪುನರ್ಸ್ಥಾಪಿಸಿದನೆಂದು. ದೇವರು ನನ್ನ ವೈಭವವನ್ನು ಪುನರ್ಸ್ಥಾಪಿಸಿದರು, ನನ್ನ ಸಾಮ್ರಾಜ್ಯವನ್ನು ಹಿಂತಿರುಗಿ ನೀಡಿದರು. ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡೆನು. ನನ್ನ ಮಹಿಮೆಯು ಅತ್ಯಧಿಕವಾಯಿತು. ಹೌದು, ಅಲ್ಲಿಯವರೆಗೆ ಇಲ್ಲದ ಆ ಮಹಿಮೆಯು ಒಮ್ಮೆಲೆ ಈಗ ಅವನ ಬಳಿಗೆ ಬಂತು. ಅತ್ಯಧಿಕವಾದ ವೈಭವವನ್ನು ಅವನಿಗೆ ಸೇರಿಸಿ ನೀಡಿದನು. ಅವನ ರಾಜ್ಯವನ್ನು ಹಿಂತಿರುಗಿಸಲಾಯಿತು, ಅವನ ವೈಭವವನ್ನು ಹಿಂತಿರುಗಿಸಲಾಯಿತು, ಅವನ ಮಹಿಮೆಯನ್ನು ಹಿಂತಿರುಗಿಸಲಾಯಿತು, ಅವನ ಸಿಂಹಾಸನವನ್ನು ಹಿಂತಿರುಗಿಸಲಾಯಿತು. ಅವನು ಕಣ್ಣೆತ್ತಿ ದೇವರ ಕಡೆಗೆ ನೋಡಿದ ಮೇಲೆ ಅವನು ಅವನ ಕಣ್ಣುಗಳನ್ನು ಅವನಿಂದ ತೆಗೆದು ದೇವರ ಕಡೆಗೆ ಮೇಲೆತ್ತಿ ನೋಡಿದ ಮೇಲೆ. ಆಮೆನ್. ಎಲ್ಲಿಯವರೆಗೆ ಮನುಷ್ಯ ತನ್ನನ್ನೇ ಕೇಂದ್ರವನ್ನಾಗಿಸಿ ನೋಡಿಕೊಳ್ಳುತ್ತಾನೆ, ಅಲ್ಲಿಯವರೆಗೆ ಅವನು ಮೃಗವಾಗಿರುತ್ತಾನೆ. ಅವನ ಹೃದಯವು ಮೃಗದ ಹೃದಯದಂತಿರುತ್ತದೆ. ಅವನು ಮೃಗದಂತೆ ವರ್ತಿಸುತ್ತಾನೆ, ಅವನು ಮೃಗದಂತೆ ವಾಸಿಸುತ್ತಾನೆ, ಮೃಗದಂತೆ ತಿನ್ನುತ್ತಾನೆ. ಆಮೆನ್. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಯಾವಾಗ ಅವನು ಕಣ್ಣೆತ್ತಿ ದೇವರ ಕಡೆಗೆ ನೋಡಿದನೋ ಅವನ ವೈಭವವನ್ನು ಹಿಂತಿರುಗಿಸಲಾಯಿತು, ಅವನ ಗೌರವವನ್ನು ಹಿಂತಿರುಗಿಸಲಾಯಿತು, ಅವನಿಂದ ಪಡೆದುಕೊಂಡ ಸಾಮ್ರಾಜ್ಯವನ್ನು ಅವನಿಗೆ ಹಿಂತಿರುಗಿಸಲಾಯಿತು. ಮಾತ್ರವಲ್ಲ, ಅತ್ಯಧಿಕವಾದ ಮಹಿಮೆಯನ್ನು ಸೇರಿಸಲಾಯಿತು. ಆಮೆನ್. ಹಾಲೆಲೂಯ. ಈಗ ನೆಬೂಕದ್ನೆಚ್ಚರನಾದ ನಾನು ಪರಲೋಕ ರಾಜನನ್ನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ಆಮೆನ್. ದೇವರು ಇಂತಹ ಕಾರ್ಯಗಳನ್ನು ಯಾಕಾಗಿ ಮಾಡುತ್ತಾರೆ? ಯಾಕೆಂದರೆ ಎಲ್ಲ ಮಹಿಮೆಯು ಆತನಿಗೆ ಸೇರಬೇಕೆಂದು. ಹಾಲೆಲೂಯ. ಹೌದು, ಅರಸನಾದ ನೆಬೂಕದ್ನೆಚ್ಚರನು ಹಾದು ಹೋದ ಎಲ್ಲ ಸಂಗತಿಗಳು, ಇನ್ನು ಮುಂದೆ ನಾನು ನನ್ನ ಬಂಗಾರದ ಮೂರ್ತಿಯನ್ನು ಮಾಡುವುದಿಲ್ಲ, ಆದರೆ ಪರಲೋಕದ ರಾಜನನ್ನು ನಾನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ ಎಂದನು. ಆಮೆನ್. ಹೌದು, ನೀವು ನಿಮ್ಮ ಜೀವನದಲ್ಲಿ ಹಾದು ಹೋದ ಎಲ್ಲ ವಿಷಯಗಳ ಮುಖಾಂತರ ನಿಮ್ಮ ತಿಳುವಳಿಕೆಯು ತೆರೆದು ನಿಮ್ಮ ಮನಸ್ಸಿನ ಹೊದಿಕೆಯು ನಾಶವಾಗಿ ನೀವು ಕಣ್ಣುಗಳನ್ನು ಎತ್ತಿ ಪರಲೋಕದ ದೇವರನ್ನು ನೋಡಬೇಕು. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ಈಗ ಅರಸನಾದ ನೆಬೂಕದ್ನೆಚ್ಚರನಾದ ನಾನು ಪರಲೋಕ ರಾಜನನ್ನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ಆಮೆನ್. ವಾಕ್ಯವನ್ನು ಮುಂದುವರಿಸುವ. ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ, ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು. ಆಮೆನ್. ಹೌದು, ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ, ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು. ಅರಸನು ಅವನ ಜೀವನದ ಮೂಲಕ ಪಾಠವನ್ನು ಕಲಿಯುತ್ತಾನೆ ಮತ್ತು ಅವನು ಘೋಷಿಸುತ್ತಾನೆ, ನಾನು ಸೊಕ್ಕಿನಿಂದ ನಡೆದುಕೊಂಡಾಗ ದೇವರು ನನ್ನನ್ನು ತಗ್ಗಿಸಿದರು. ಹೌದು,
ಸೊಕ್ಕಿನಿಂದ ನಡೆಯುವ ಪ್ರತಿಯೊಬ್ಬರನ್ನು ದೇವರು ತಗ್ಗಿಸುತ್ತಾನೆ. ಯಾಕೆಂದರೆ ಕಾವಲುಗಾರ ದೇವದೂತರು ಅವರನ್ನು ತುಂಡರಿಸಲು ಸಿದ್ಧರಿದ್ದಾರೆ. ಯಾಕೆಂದರೆ ಎಲ್ಲ ಮಹಿಮೆಯು ಆತನಿಗೆ ಮಾತ್ರ ಸೇರಬೇಕೆಂದು. ಆಮೆನ್, ಹಾಲೆಲೂಯ. ಆದಿಕಾಂಡ ಅಧ್ಯಾಯ 49 ವಾಕ್ಯ 11. ಅವನು ತನ್ನ ವಾಹನ ಪಶುವನ್ನು ದ್ರಾಕ್ಷಾಲತೆಗೆ ಕಟ್ಟುವನು, ರಾಜ ದ್ರಾಕ್ಷೆಗೆ ತನ್ನ ಕತ್ತೆಯನ್ನು ಬಿಗಿಯುವನು, ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಗಳನ್ನು ಒಗೆಯುವನು, ದ್ರಾಕ್ಷಾರಸದಲ್ಲಿಯೇ ತನ್ನ ವಸ್ತ್ರಗಳನ್ನು ಅದ್ದಿ ತೊಳೆಯುವನು. ಆಮೆನ್. ಈ ವಾಕ್ಯವನ್ನು ಯೂದನ ಬಗ್ಗೆ ತಿಳಿಸುತ್ತದೆ. ಯೂದನು ಕಟ್ಟಿಹಾಕಿದ ಕತ್ತೆಯಂತಿದ್ದಾನೆ. ಇಲ್ಲಿ ಯೂದನು ಕತ್ತೆಯಾಗಿಯೂ ಅವನ ಜನಾಂಗವು ಕತ್ತೆಮರಿಯಂತೆಯೂ ತೋರಿಸುತ್ತದೆ. ದೇವರ ವಾಕ್ಯವು ಹೇಳುತ್ತದೆ, ಈ ಕತ್ತೆಯನ್ನು ಒಂದು ದ್ರಾಕ್ಷಾಲತೆಗೆ ಕಟ್ಟಲ್ಪಟ್ಟಿದೆ ಎಂದು ಮತ್ತು ಕತ್ತೆ ಮರಿಯನ್ನು ವಿಶಿಷ್ಟವಾದ ದ್ರಾಕ್ಷಾಲತೆಗೆ ಬಿಗಿಯಲ್ಪಟ್ಟಿದೆ ಎಂದು. ಆಮೆನ್. ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಗಳನ್ನು ಒಗೆಯುವವನು ದ್ರಾಕ್ಷಾರಸದಲ್ಲಿಯೇ ತನ್ನ ವಸ್ತ್ರಗಳನ್ನು ಅದ್ದಿ ತೊಳೆಯುವನು. ದ್ರಾಕ್ಷಾರಸ ಮತ್ತು ದ್ರಾಕ್ಷಾ ಬಳ್ಳಿಯನ್ನು ಸಮೃದ್ಧಿಯ ಸಂಕೇತವಾಗಿ ತಿಳಿಸುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಕತ್ತೆಯನ್ನು ದ್ರಾಕ್ಷಾಲತೆಗೆ ಕಟ್ಟಿಹಾಕಿದೆ ಎಂದು ಅಥವಾ ಬಿಗಿಯಲ್ಪಟ್ಟಿದೆ ಎಂದು ಮತ್ತು ಅದರ ಮರಿಯನ್ನು ವಿಶಿಷ್ಟವಾದ ದ್ರಾಕ್ಷಾಲತೆಗೆ ಬಿಗಿಯಲ್ಪಟ್ಟಿದೆ. ದೇವರು ಯಾವಾಗಲೂ ಭಾರವಾದ ಹೊರೆಯನ್ನು ಹೊರುವ ಕತ್ತೆಗಳನ್ನು, ದಾರಿಯ ಮಧ್ಯದಲ್ಲಿ ಬಿದ್ದ ಕತ್ತೆಗಳನ್ನು ಮತ್ತು ಎಲ್ಲೋ ಒಂದು ಕಡೆ ಬಿಗಿಯಲ್ಪಟ್ಟ ಕತ್ತೆಗಳನ್ನು ತಂದು ಅವನು ದ್ರಾಕ್ಷಾಲತೆಗೆ ಕಟ್ಟಿ ಹಾಕುತ್ತಾನೆ. ಆಮೆನ್. ಇದು ಸಂಕೇತವಾಗಿ ಯೇಸು ಕ್ರಿಸ್ತನಲ್ಲಿದ್ದ ಜೀವ, ಆತನ ಸಭೆಯಲ್ಲಿ ಆತನನ್ನು ಅರಿತವರು ಇರುವಲ್ಲಿ ಹರಿಯುವ ಸ್ಥಳ. ಆಮೆನ್. ಹೌದು, ಯೇಸು ಕ್ರಿಸ್ತನಲ್ಲಿದ್ದ ಜೀವ ಆತನ ಸಭೆಯಲ್ಲಿ ಆತನನ್ನು ಅರಿತವರು ಇರುವಲ್ಲಿ ಹರಿಯುವ ಸ್ಥಳ. ಆಮೆನ್. ಹೌದು, ಮಾರ್ಗದ ಬದಿಯಲ್ಲಿದ್ದ ಕತ್ತೆಗಳನ್ನು, ಭಾರವಾದ ಹೊರೆಯನ್ನು ಹೊತ್ತಿ ಅದರ ಅಡಿಯಲ್ಲಿ ಬಿದ್ದ ಕತ್ತೆಗಳನ್ನು, ಎಲ್ಲೋ ಒಂದು ಕಡೆ ಬಿಗಿಯಲ್ಪಟ್ಟ ಕತ್ತೆಗಳನ್ನು ಅವನು ತಂದು ದ್ರಾಕ್ಷಾಲತೆಗಳಿಗೆ ಕಟ್ಟಿ ಹಾಕುತ್ತಾನೆ. ಆಮೆನ್, ಹಾಲೆಲೂಯ. ಯೇಸು ಹೇಳಿದನು, ನಾನು ದ್ರಾಕ್ಷಾ ಬಳ್ಳಿಯು, ನೀವು ಅದರ ರೆಂಬೆಗಳೂ ಆಗಿದ್ದೀರಿ. ಹೌದು, ಆತನು ಕತ್ತೆಗಳನ್ನು ತಂದು ತನ್ನ ದ್ರಾಕ್ಷಾ ಬಳ್ಳಿಗೆ ಕಟ್ಟಿ ಹಾಕುತ್ತಾನೆ. ಆದರೆ ಆ ಕತ್ತೆಗೆ ತಿಳುವಳಿಕೆ ಇಲ್ಲದಿದ್ದರೆ ಅದು ಆ ದ್ರಾಕ್ಷಾ ಬಳ್ಳಿಯನ್ನು ಕಿತ್ತುಕೊಂಡು ಅದು ತನ್ನದೇ ದಾರಿಯಲ್ಲಿ ನಡೆದು ಹೋಗುತ್ತದೆ. ಅಂತಹ ಅನೇಕ ಕತ್ತೆಗಳು ದ್ರಾಕ್ಷಾ ಬಳ್ಳಿಯನ್ನು ಕಿತ್ತುಕೊಂಡು ತಮ್ಮದೇ ದಾರಿಯಲ್ಲಿ ನಡೆದು ಹೋಗುತ್ತವೆ. ದೇವರ ವಾಕ್ಯವು ಹೇಳುತ್ತದೆ, ಸಂತಾನೋತ್ಪತ್ತಿಯ ಸಮಯದಲ್ಲಿ ಕತ್ತೆಯನ್ನು ಕಂಡುಹಿಡಿಯಲು ಸುಲಭವೆಂದು. ಕತ್ತೆಗಳಿಗೆ ಅದರದೇ ಆದ ದಾರಿ ಇದೆ ನಡೆದುಕೊಂಡು ಹೋಗಲು. ದೇವರು ಆ ಕತ್ತೆಯನ್ನು ಶಿಕ್ಷಿಸಿ ವಿಧೇಯನನ್ನಾಗಿಸದೇ ಇದ್ದರೆ ಅದು ದ್ರಾಕ್ಷಾ ಬಳ್ಳಿಯನ್ನು ಕಿತ್ತು, ಅಂದರೆ ಕ್ರಿಸ್ತ ಸಭೆಯನ್ನು ಇಬ್ಬಾಗಗೊಳಿಸಿ ರೆಂಬೆಗಳನ್ನು ಕೊಂಬೆಗಳನ್ನು ನಾಶಗೊಳಿಸಿ, ಯಾವ ಸ್ಥಳದಲ್ಲಿ ಆ ಕತ್ತೆ ಆಶೀರ್ವಾದಗಳನ್ನು ಹೊಂದಿದೆಯೋ, ಅದರ ಮರಿಗಳು ಆಶೀರ್ವಾದವನ್ನು ಹೊಂದಿದೆಯೋ, ಆ ಕತ್ತೆಯು ಅದೆಲ್ಲವನ್ನು ಕಿತ್ತುಕೊಂಡು ಹೋಗುತ್ತದೆ. ಕತ್ತೆಯು ತನ್ನ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತದೆ. ಮಾತ್ರವಲ್ಲ, ಆ ಬಳ್ಳಿಯು ಸಮೃದ್ಧಿ ಹೊಂದದಂತೆ ಅದನ್ನು ಕಿತ್ತೊಗೆಯುತ್ತದೆ. ಆಮೆನ್. ಆದರೆ ಆ ಕತ್ತೆಯು ದ್ರಾಕ್ಷಾ ಬಳ್ಳಿಗೆ ಬಿಗಿಯಲ್ಪಡಬೇಕೆಂದು
ದೇವರ ಉದ್ದೇಶವಾಗಿದೆ ಅಥವಾ ದೇವರು ಇಚ್ಛಿಸುತ್ತಾರೆ? ಹೌದು. ಮತ್ತು ಅದರ ವಸ್ತ್ರಗಳು ದ್ರಾಕ್ಷಾರಸದಲ್ಲಿಯೇ ಒಗೆಯಲ್ಪಡಬೇಕೆಂದು ದೇವರ ಇಚ್ಛೆಯಾಗಿದೆ. ಹೌದು. ಬಂಧಿಸಲ್ಪಟ್ಟ ಪ್ರತಿಯೊಂದು ಕತ್ತೆಯು, ಮಾರ್ಗದ ಬದಿಯಲ್ಲಿ ಬಿದ್ದ ಪ್ರತಿಯೊಂದು ಕತ್ತೆಯು ಬಂದು ದ್ರಾಕ್ಷಾ ಬಳ್ಳಿಗೆ ಬಿಗಿಯಲ್ಪಡಬೇಕೆಂದು ಆತನ ಇಚ್ಛೆಯಾಗಿದೆ. ವಿಶಿಷ್ಟವಾದ ದ್ರಾಕ್ಷಾ ಬಳ್ಳಿಗೆ ಬಿಗಿಯಲ್ಪಡಬೇಕೆಂದು ಆತನು ಬಯಸುತ್ತಾನೆ. ಆಮೆನ್, ಹಾಲೆಲೂಯ. ಆದರೆ ಆ ಕತ್ತೆಯು ತಿಳುವಳಿಕೆಯ ಸ್ಥಾನದಲ್ಲಿ ಇರಬೇಕು. ಆ ಕತ್ತೆಯು ತಿಳುವಳಿಕೆಯ ಸ್ಥಾನಕ್ಕೆ ಬರಬೇಕು. ಆಮೆನ್. ಆ ಕತ್ತೆಯು ಅವರಿಂದ ದೂರ ಸರಿಯಬೇಕು. ದೇವರ ವಾಕ್ಯದ ಸತ್ಯವು ಅವರ ಮನಸ್ಸನ್ನು ಪ್ರವೇಶಿಸಬೇಕು. ದೇವರ ವಾಕ್ಯದ ಪ್ರಕಾರ ಅವರ ಮನಸ್ಸಿನ ಪರಿವರ್ತನೆಯಾಗಬೇಕು. ಆಮೆನ್. ಹೌದು. ಒಬ್ಬ ಅನ್ಯ ಜನಾಂಗದವ ಅಥವಾ ಒಬ್ಬ ಅನ್ಯ ಜಾತಿ ಮತ್ತು ವಿಶ್ವಾಸಿಯ ನಡುವೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಅವನ ಮನಸ್ಸು ದೇವರ ವಾಕ್ಯದ ಮುಖಾಂತರ ಪರಿವರ್ತನೆಗೊಳ್ಳದಿದ್ದರೆ ಅವರೆಲ್ಲರೂ ಒಂದೇ. ಒಬ್ಬ ಅನ್ಯ ಜನಾಂಗದವನು ಮತ್ತು ಮೂರ್ತಿಗಳನ್ನು ಪೂಜಿಸುವವನು ಮತ್ತೊಬ್ಬ ವಿಶ್ವಾಸಿ, ಅವನ ಮನಸ್ಸು ದೇವರ ವಾಕ್ಯಕ್ಕೆ ಹೊಂದಿಕೊಂಡು ಹೋಗದೇ ಇದ್ದರೆ, ಅವನ ಮನಸ್ಸು ಪರಿವರ್ತನೆಗೊಳ್ಳದೇ ಇದ್ದರೆ ಅವರಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಆಮೆನ್, ಹಾಲೆಲೂಯ. ಯಾಕೆಂದರೆ ಅವನ ಮನಸ್ಸು ಕತ್ತಲೆಯಲ್ಲಿದೆ. ಸರಿಯಲ್ಲವೇ? ಹೌದು. ದೇವರು ನಿಮ್ಮ ತಿಳುವಳಿಕೆಯನ್ನು ತೆರೆಯುತ್ತಾನೆ, ಆದರೆ ನೀವು ಆತನನ್ನು ಬೇಡಿಕೊಳ್ಳಲು ಸಿದ್ಧರಿರಬೇಕು. ಆದುದರಿಂದ ದೇವರಲ್ಲಿ ಕೇಳಿಕೊಳ್ಳಿ. ಯಾರೆಲ್ಲ ದೇವರಲ್ಲಿ ಬೇಡಿಕೊಳ್ಳಲು ಸಿದ್ಧರಿದ್ದೀರಿ? ದೇವರೇ, ನನಗೆ ತಿಳುವಳಿಕೆಯನ್ನು ನೀಡಿರಿ, ನನ್ನ ಕುರುಡುತನವನ್ನು ತೆಗೆದುಹಾಕಿರಿ, ನನ್ನಲ್ಲಿರುವ ಕತ್ತಲೆಯನ್ನು ಹೋಗಲಾಡಿಸಿರಿ. ನಿಮ್ಮ ದೃಷ್ಟಿಕೋನದಂತೆ ನಾನು ನೋಡಲು ನಿಮ್ಮ ವಾಕ್ಯದ ಪ್ರಕಾರ ನನ್ನ ಮನಸ್ಸಿನ ಕತ್ತಲೆಯನ್ನು, ಅದನ್ನು ಆವರಿಸಿಕೊಂಡಿರುವ ಅದರ ಹೊದಿಕೆಯನ್ನು ಹೋಗಲಾಡಿಸಿರಿ. ಆಮೆನ್, ಹಾಲೆಲೂಯ. ಹೌದು. ಆತನಲ್ಲಿ ನಿಮ್ಮ ಶುದ್ಧವಾದ ಮನಸ್ಸಿನಿಂದ, ತಿಳುವಳಿಕೆಯಿಂದ ಈಗ ದೇವರಲ್ಲಿ ಪ್ರಾರ್ಥಿಸಿರಿ. ಆಮೆನ್, ಹಾಲೆಲೂಯ. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ. ಸ್ತೋತ್ರ ಯೇಸುವೇ. ಆಮೆನ್, ಹಾಲೆಲೂಯ. Every life in this place, Lord, we bring them under your blood and lordship. And we speak forth for a fresh fire within their hearts, Lord. May the hearts burn with love for thee, Lord, for your presence, Lord. A fresh longing within their soul, Lord, to seek after thee, Lord. Your presence, Lord. As your people step out of this place, Father, we pray that let your fire to continue to burn within every heart and every life, Lord. Let that fire cause them to rise up for thy glory, Lord. To be as vessels of glory and honor for thee, Lord. To shine in the midst of darkness, Lord. To draw lives to your kingdom, Lord. Every life in this place, we bring them under your blood and lordship. We seal them by your blood, Lord. Continue to uphold them by the power of your Spirit, Lord. Cause your glory to rest upon them. Let your right hand to be over every life, Lord. Continue to build them up, Father. Continue to strengthen them up. Continue to transform every life for your glory. May them be glory carriers for thee, Lord.
Jesus' name. Amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.